ವಂದನೆಗಳಮ್ಮ. ವಂದನೆಗಳನ್ನ. ಆಮೇಲೆ ಎಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು ತಿಳಿಸ್ತಾ ಇದ್ದೀನಿ. ವಂದನೆಗಳು ಸರ್. ವಂದನೆಗಳು. ಎಲ್ಲರೂ ತಲೆ ಬಾಗಿಸ್ರಿ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸರ್ವವನ್ನು ಉಂಟು ಮಾಡಿರುವಂತಹ ಸರ್ವಶಕ್ತನಾದಂಥ ನಮ್ಮ ತಂದೆಯೇ, ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು. ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಸಾರಿ ತಂದೆ ನಿಮ್ಮ ಪಾದ ಸನ್ನಿಧಿಯಲ್ಲಿ ನಿಮ್ಮ ಬಳಿಯಲ್ಲಿ ಮೊರೆ ಇಡುವಂಥ ಭಾಗ್ಯವನ್ನು, ಪ್ರಾರ್ಥಿಸುವಂಥ ಭಾಗ್ಯವನ್ನು ಕಲ್ಪಿಸಿಕೊಟ್ಟದಕ್ಕಾಗಿ ಸ್ತೋತ್ರಗಳು. ರಾತ್ರಿ ಎಲ್ಲ ಒಳ್ಳೆ ನಿದ್ದೆಯನ್ನು ಕೊಟ್ಟಿದ್ದೀರಾ. ನಿನ್ನೆ ದಿನದಂದು ಮೊನ್ನೆ ದಿನದಂದು ಒಳ್ಳೆ ರೀತಿಯಿಂದ ಅದ್ಭುತ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ಳೋದಕ್ಕೆ ಸಹಾಯ ಮಾಡಿದ್ದೀರಾ ತಂದೆ, ಸ್ತೋತ್ರಗಳು. ಅದೇ ರೀತಿಯಲ್ಲಿ ನಿಮ್ಮ ಮಕ್ಕಳ ಬಳಿಯಲ್ಲಿ ತಂದೆ ಗೂಗಲ್ ಮೀಟ್ ಮೂಲಕ ಒಂದು ಸಹವಾಸದಲ್ಲಿ ಸೇರುವಂತೆ, ನಿಮ್ಮ ಒಂದು ಧ್ಯಾನದಲ್ಲಿ, ಭಕ್ತಿಯಲ್ಲಿ, ಸೇವೆಯಲ್ಲಿ ಜೀವಿಸುವಂತೆ ತಂದೆ ಅವಕಾಶವನ್ನು ಕೊಟ್ಟಿದ್ದೀರ ತಂದೆ, ಸ್ತೋತ್ರಗಳು. ತಂದೆ ದೇವರೇ, ನಿಮ್ಮ ಮಕ್ಕಳ ಜೊತೆಗೆ ಮಾತನಾಡುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ. ಕೇಳುತ್ತಿರುವಂತ ಎಲ್ಲಾ ಮಕ್ಕಳು ಒಳ್ಳೆ ಮನಸ್ಸಿನಿಂದ ಕೇಳಿ ವಾಕ್ಯಗಳನ್ನು ಅಂಗೀಕರಿಸಿ ಪ್ರತಿಯೊಬ್ಬರು ಭಯ ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೇನಪ್ಪ ತಂದೆಯೇ, ಆಮೇನ್. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ನಂಬಿದ ಭಕ್ತರಿಗೆ ದೇವರ ಎಚ್ಚರಿಕೆಗಳು ಎಂಬ ಅಂಶವನ್ನು ಮಾತನಾಡ್ತಾ ಇದ್ದೀನಿ. ನಂಬಿದ ಭಕ್ತರಿಗೆ ದೇವರ ಎಚ್ಚರಿಕೆಗಳು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಲೋಕಕ್ಕೆ ಕೊಡುವಂತಹ ಎಚ್ಚರಿಕೆಗಳು ಬೇರೆ. ಲೋಕಕ್ಕೆ ಅಂದ್ರೆ ಈ ಲೋಕದಲ್ಲಿದ್ದಂಥ ಎಲ್ಲ ಜನಾಂಗದವರಿಗೆ ಕೊಡುವಂತ ಎಚ್ಚರಿಕೆಗಳು. ಆನಂತರ ನಂಬಿರ್ತಾರೆ ನೋಡಿ, ದೇವರನ್ನು ನಂಬಿರ್ತಾರಲ್ವ, ನಂಬಿರುವಂತ ಭಕ್ತರಿಗೆ ಕೊಡುವಂತ ಎಚ್ಚರಿಕೆಗಳು, ದೇವರು ಕೊಡುವಂತ ಎಚ್ಚರಿಕೆಗಳು. ಇವಾಗ ಗಮನಿಸ್ಬೇಕು, ತಂದೆ ತಾಯಿಗಳು ಮಕ್ಕಳಿಗೆ ಎಚ್ಚರಿಸ್ತಾ ಇರ್ತಾರೆ. ಪ್ರೀತಿ ಮಾಡುವಂತ ತಂದೆ ತಾಯಿಗಳು, ಒಳ್ಳೆಯ ತಂದೆ ತಾಯಿಗಳು ಮಕ್ಕಳಿಗೆ ಎಚ್ಚರಿಕೆ, ಅವರು ಪ್ರಯಾಣ ಮಾಡುವಂತ ಸಮಯದಲ್ಲಿ ಹಾಗೂ ಯಾವುದೋ ಒಂದು ಕೆಲಸ ಮಾಡುವಂತ ಸಮಯದಲ್ಲಿ ಎಚ್ಚರಿಕೆ ಕೊಡ್ತಾ ಇರ್ತಾರೆ. ಯಾಕೆಪ್ಪ ಅಂತ ನೋಡುವಾಗ ಕಾರಣ ಒಂದೇ, ನನ್ನ ಮಕ್ಕಳು ತಪ್ಪು ಮಾಡಬಾರ್ದು ಅಂತ. ಒಳ್ಳೆ ಭಕ್ತಿಯಲ್ಲಿ, ನಂಬಿಕೆಯಿಂದ, ಯಥಾರ್ಥವಾಗಿ ಜೀವಿಸುವಂತ ಮಕ್ಕಳಿಗೆ ಕೂಡ ತಂದೆ ತಾಯಿಗಳು ಹೇಳ್ತಾರೆ. ಪರಲೋಕದಲ್ಲಿದ್ದಂಥ ತಂದೆ ಕೂಡ ಒಳ್ಳೆ ರೀತಿಯಿಂದ ಕಾಪಾಡಿಕೊಳ್ತಾರೆ. ಎರಡನೇದಾಗಿ ಅವಾಗವಾಗ ಎಚ್ಚರಿಕೆ ಮಾತುಗಳನ್ನ ಕೊಡ್ತಾ ಇರ್ತಾರೆ ಭಕ್ತರಿಗೆ, ನಂಬಿರುವಂತ ಭಕ್ತರಿಗೆ. ಇವಾಗ ಪೌಲನ ಮೂಲಕ ಪತ್ರಿಕೆಗಳನ್ನ ಬರೆಸ್ತಾರೆ. ಪೌಲನ ಮೂಲಕ, ಇಲ್ಲಾಂದ್ರೆ ಪೇತ್ರನ ಮೂಲಕ, ಯೋಹಾನನ ಮೂಲಕ, ಯೂದನ ಮೂಲಕ, ಅದೇ ರೀತಿಯಲ್ಲಿ ಯಾಕೋಬನ ಮೂಲಕ, ಕೆಲವ್ರ ಮೂಲಕ ಪತ್ರಿಕೆಗಳು. ಈ ಪತ್ರಿಕೆಗಳಲ್ಲಿ ಹೆಚ್ಚಾಗಿ ಏನ್ ಕಾಣುತ್ತೆಪ್ಪ ಅಂತ ನೋಡುವಾಗ ಎಚ್ಚರಿಕೆ ಮಾತುಗಳನ್ನಿರುತ್ತೆ. ಪತ್ರಿಕೆಗಳಲ್ಲಿ ಎಚ್ಚರಿಕೆ ಮಾತುಗಳು. ಸಭೆಯಲ್ಲಿ ಕೆಲವು ತಪ್ಪುಗಳು ನಡೆದಾಗ ಆ ತಪ್ಪುಗಳನ್ನ ಸರಿಪಡಿಸಿಕೊಡ್ರಿ. ಎರಡನೇದಾಗಿ ಆತ್ಮಿಕವಾಗಿ ನೀವು ಬೆಳೀರಿ ಅಂತ. ಪ್ರಿಯರ ದೇವರ ಮಕ್ಕಳಿರ, ಪ್ರತಿ ಒಂದು ಸಭೆಗಳಲ್ಲಿ ಕೆಲವು ವಿಷಯಗಳನ್ನ ನಾವು ಕೇಳ್ತಾ ಇರ್ತೀವಿ. ಏನಪ್ಪಾ ಅಂದ್ರೆ, ದೇವರು ಪ್ರೀತಿ ಸ್ವರೂಪನು, ದೇವರು ಕರುಣಾಸಾಗರನು,
ದೇವರು ನಮ್ಮನ್ನು ಕಾಪಾಡ್ತಾರೆ, ದೇವರ ಆಶೀರ್ವಾದ ಕೊಡ್ತಾರೆ ಅಂತೇಳಿ ಪ್ರತಿದಿನ ನಾವು ಕೇಳ್ತಾ ಇರ್ತೀವಿ. ಇವಾಗ ನಾವು ಗೂಗಲ್ ಮೀಟಲ್ಲಿ ಮಾತನಾಡುವಾಗ ಇವು ಬಹಳ ಕಡಿಮೆ ಇರ್ತವೆ. ನಾವು ಮಾತನಾಡುವಾಗ ಏನಪ್ಪಾ ಅಂದ್ರೆ ಕಡಿಮೆ ಮಾತುಗಳು. ಯಾಕಂದ್ರೆ ದೇವರು ನಮ್ಮನ್ನ ಖಂಡಿತವಾಗಿ ಕಾಪಾಡ್ತಾನೆ ಇದ್ದಾರೆ. ದೇವರು ನಮ್ಮನ್ನ ನಡೆಸ್ತಾ ಇದ್ದಾರೆ. ನಡೀತಾ ಇದೆ. ಅಂದ್ರೆ ಟೋಟಲ್ ಲೋಕದಲ್ಲಿದ್ದಂತ ಎಲ್ಲರನ್ನು ದೇವರು ನಡೆಸ್ತಾ ಇದ್ದಾರೆ. ಆಗಿರುವಾಗ ನಂಬಿರುವಂತ ಭಕ್ತರನ್ನ ಕೈ ಬಿಡ್ತಾರ? ನಂಬಿರುವಂತ ಭಕ್ತರನ್ನ ದೇವರು ಆಲೋಚನೆ ಮಾಡಲ್ವಾ? ಖಂಡಿತವಾಗಿ ದೇವರ ಚಿಂತೆ ಒಂದೇ. ನಂಬಿದಂತ ಭಕ್ತರ ವಿಷಯದಲ್ಲೇನೆ. ಲೋಕದ ವಿಷಯದಲ್ಲಿ ನೋಡುವಾಗ ಚಿಂತೆ ಬಿಟ್ಟಿದ್ದಾರೆ. ಲೋಕದ ವಿಷಯದಲ್ಲಿ ಹೆಚ್ಚಾಗಿ ಚಿಂತೆ ಇರಲ್ಲ. ನಂಬಿರುವಂತ ಭಕ್ತರು ಇರ್ತಾರಲ್ಲ, ಭಕ್ತರ ವಿಷಯದಲ್ಲಿ ಚಿಂತೆ ಇರುತ್ತೆ. ಪೇತ್ರನ್ ಬರೆದ ಪತ್ರಿಕೆಯಲ್ಲಿ ನಾವು ಎಷ್ಟೋ ಸಾರಿ ನೋಡಿರ್ತೀವಿ ಈ ಮಾತನ್ನ. ಹ್ಮ್ ಈ ಸಮಯದಲ್ಲಿ ಆ ಮಾತನ್ನು ನಾವು ನೋಡೋಣ. ಪೇತ್ರನ್ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ. 7ನೇ ವಚನವನ್ನು ಓದಿ. ಪೇತ್ರನು ಎಷ್ಟನೇ ಅಧ್ಯಾಯ ಅಂಕ? ಮೊದಲನೇ ಪೇತ್ರನ್ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಸಾಕು. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ನಿಮ್ಮ ಚಿಂತೆ ಅಂದ್ರೆ ಈ ಲೋಕದಲ್ಲಿ ಪ್ರಿಯರ ದೇವರ ಮಕ್ಕಳಿರ ಕೆಲವು ಸಂದರ್ಭಗಳಲ್ಲಿ ನಾವು ನರಳುತ್ತಾ ಇರ್ತೀವಿ, ಬಾಧೆಯಲ್ಲಿ, ದುಃಖದಲ್ಲಿ. ಅಂದ್ರೆ ಯಾರಪ್ಪ ಅಂತ ನೋಡುವಾಗ ಭಕ್ತರೇ ಪ್ರಾರ್ಥನೆಗೆ ಹೋಗ್ತಾ ಇರ್ತಾರೆ, ಪ್ರಾರ್ಥನೆ ಸಹವಾಸದಲ್ಲಿ ಇರ್ತಾರೆ. ಆದರೆ ಯಾವುದೋ ಒಂದು ದುಃಖದಲ್ಲಿ, ಬಾಧೆಯಲ್ಲಿ, ಕಷ್ಟದಲ್ಲಿ ಇದ್ದಾಗ ಒಂದು ರೀತಿಯಲ್ಲಿ ನರಳುತ್ತಾ ಇರ್ತಾರೆ, ಚಿಂತೆ ಮಾಡ್ತಾ ಇರ್ತಾರೆ. ಅಯ್ಯೋ, ದೇವರು ನಮ್ಮನ್ನ ಏನು ಕನಿಕರಿಸ್ತಾ ಇಲ್ವಾ, ನೋಡ್ತಾ ಇಲ್ವಾ, ನಾವು ಇಷ್ಟೆಲ್ಲ ಸಮಸ್ಯೆಗಳಲ್ಲಿ ಇದ್ದೀವಲ್ವಾ ಅಂತೇಳಿ ಇದು ಮಾಡ್ತಾ ಇರ್ತಾರೆ, ಯೋಚನೆ, ಚಿಂತೆ ಮಾಡ್ತಾ ಇರ್ತಾರೆ. ಈ ಸಮಯದಲ್ಲಿ ದೇವರು ಹೇಳುವಂತ ಮಾತೇನಂದ್ರೆ, ನಿಮ್ಮ ಚಿಂತೆಯನ್ನೆಲ್ಲ ನನ್ನ ಮೇಲೆ ಹಾಕಿ ಅಂತಾರೆ. ನಿಮ್ಮ ಚಿಂತೆ ನನ್ನ ಮೇಲೆ ಹಾಕಿ, ಖಂಡಿತವಾಗಿ ನಾನು ನಿಮ್ಮನ್ನ ಕಾಪಾಡ್ತೀನಿ. ಚಿಂತೆ ನನ್ನ ಮೇಲೆ ಹಾಕಿ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ನೀವು ಪ್ರಶಾಂತವಾಗಿರಿ, ಧ್ಯಾನದಲ್ಲಿ, ಭಕ್ತಿಯಲ್ಲಿರಿ, ಏನ್ ಕೆಲಸ ಇದೆ ಆ ಕೆಲಸ ಮಾಡ್ಕೊಳ್ಳಿ. ಚಿಂತೆ ಮಾಡುವುದರಿಂದ ಮಾನಸಿಕವಾದಂತ ರೋಗ ಬಿಟ್ರೆ, ಈ ಮಾನಸಿಕವಾದಂತ ರೋಗ ಬಂದು ಶಾರೀರಕ್ಕೆ ರೋಗ ಬರುತ್ತೆ ವಿನಃ ಸಮಾಧಾನ ಇರಲ್ಲ. ಆಲೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾರಾದ್ರೂ ಏನ್ರಿ, ಬಹಳ ಮಂದಿ ಯೋಚನೆದಲ್ಲಿ ಇರ್ತಾರೆ. ನಾವು ಯೋಚನೆ ಎಲ್ಲ ಬಿಟ್ಟು ಒಂದ್ ವೇಳೆ ನಾವು ದೇವರ ಸೇವೆಯಲ್ಲಿ ಇದ್ದಾಗ, ಪ್ರಿಯರಾದ ದೇವರ ಮಕ್ಕಳಿರ ನಮ್ಗೆ ಏನ್ ಕೆಲಸ ಮಾಡಬೇಕು ಅಂತ ಈ ರೀತಿ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಮತ್ತೆ ನಮ್ಮನ್ನ ನೀವು ಪ್ರಶ್ನೆ ಮಾಡೋದ್ ಬೇಡ. ನೀವು ಬರೋದ್ರೆ ಯೋಚನೆ ಮಾಡಲ್ವಾ? ನಾವು ಯೋಚನೆ ಮಾಡ್ತಾ ಇರ್ತೀವಿ. ನಮ್ಮ ಯೋಚನೆ ಏನಂದ್ರೆ, ಸುವಾರ್ತೆಗೋಸ್ಕರ ಇಲ್ಲ ಸೇವೆ ಅಭಿವೃದ್ಧಿಯಲ್ಲಿ ಹೇಗೆ ಮಾಡೋಣ ಅಂತೇಳಿ ಹೀಗೆ ಯೋಚನೆ ಮಾಡ್ತಾ ಇರ್ತೀವಿ. ಲೋಕದಗೋಸ್ಕರ ಏನ್ ತಿನ್ಬೇಕು, ಏನ್ ಕುಡಿಬೇಕು, ಎಲ್ಲಿಗೆ ಹೋಗ್ಬೇಕು, ಏನ್ ಸಂಪಾದನೆ, ಇಂಥದ್ದಿಲ್ಲ. ಇಂಥ ಆಲೋಚನೆ ಮಾಡಕ್ ಹೋಗಲ್ಲ. ಅದಾಯ್ತು, ಅದು ಪೂರ್ವಕಾಲ ಮುಗಿದೋಯ್ತು. ಅದು ದೇವರನ್ನ ನಂಬದೇ ಇದ್ದಾಗ ಪ್ರಾರಂಭದಲ್ಲಿ ಏನೇನೋ ಆಲೋಚನೆ ಮಾಡಿದ್ವಿ, ಎಲ್ಲಿಗೆ ಹೋಗ್ಬೇಕಾ, ಅಲ್ಲಿಗೆ ಹೋಗ್ಬೇಕಾ ಅಂತ. ಗೊತ್ತಾಗಿದೆ, ವಿಷಯ ಗೊತ್ತಾಗಿದೆ. ಏನಪ್ಪಾ ಅಂದ್ರೆ, ಎಷ್ಟು ಯೋಚನೆ ಮಾಡಿದ್ರು, ಎಷ್ಟು ಪ್ರಯಾಸ ಪಟ್ಟರು ಕೂಡ ಕೊನೆಯದಾಗಿ ಸಂಪಾದನೆ ಶೂನ್ಯ. ಏನಿಲ್ಲ, ಪ್ರತಿಫಲ ಏನಿಲ್ಲ, ಪ್ರಯೋಜನ ಇಲ್ಲ. ಅದ್ರಗೋಸ್ಕರ ತವಕ ಪಡುವಂತ ಅವಶ್ಯಕತೆ ಇಲ್ಲ. ಒಂದ್ ವೇಳೆ ಕೆಲಸ ಮಾಡಿದ್ರೆ ಅದು ದೇವ್ರ ಕೆಲಸಗೋಸ್ಕರ ಇರಬೇಕು, ದೇವರ ಸೇವೆ ನಿಮಿತ್ತವಾಗಿ. ನಿಮ್ಮ ಚಿಂತೆ ಎಲ್ಲ ನನ್ನ ಮೇಲೆ ಹಾಕಿ ಅಂತಾರೆ. ನಾನಿದ್ದೀನಿ ನಿಮ್ಮ ಜೊತೆಯಲ್ಲಿ, ನಾನು ಇದ್ದೀನಿ ನಿಮ್ಮ ಜೊತೆಯಲ್ಲಿ. ನಾನು ಕೈ ಬಿಡಲ್ಲ, ನಾನು ಕಾಪಾಡಿಕೊಳ್ತೀನಿ. ನಿಮ್ಮ ವಿಷಯದಲ್ಲಿ ಎಷ್ಟು ಗೊತ್ತಾ, ಎಷ್ಟು ಚಿಂತೆ ಮಾಡ್ತಾ ಇದ್ದೀನಿ ಗೊತ್ತಾ ನಿಮ್ಮ ವಿಷಯದಲ್ಲಿ. ರಾತ್ರಿ ಆಗ್ಲೂ ನಿದ್ದೆ ಇಲ್ಲ, ನಿದ್ದೆ ಮಾಡಲ್ಲ ನಾನು ಅಂತಾರೆ.
ಹಗಲು ರಾತ್ರಿ ನಿಮ್ಗೋಸ್ಕರ, ನಿಮ್ಮನ್ನ ಕಾಪಾಡೋದಕ್ಕೋಸ್ಕರ. ಒಂದು ಕಾಲದಲ್ಲಿ ಇಸ್ರಾಯೇಲ್ ಜನಾಂಗದವ್ರಿಗೆ ಹೇಳ್ತಾರೆ. ಇಸ್ರಾಯೇಲ್ರಿಗೆ ಹೇಳುವಂತ ಮಾತೇನಪ್ಪ ಅಂದ್ರೆ, ಇಸ್ರಾಯೇಲ್ಯರನ್ನು ಕಾಪಾಡುವಂತ ದೇವರು ನಿದ್ರಿಸುವುದಿಲ್ಲ, ತೂಕಡಿಸುವುದಿಲ್ಲ ಅಂತ. ಯಾಕೆ ಈ ಮಾತನ್ನು ಹೇಳಿದ್ದಾರೆ ಅಂತ ನೋಡುವಾಗ, ಅಷ್ಟೊಂದು ಭರವಸೆ ಕೊಡ್ತಾರೆ ಅವರು. ದೇವರು, ತಂದೆ, ಅಪ್ಪ ನಮ್ಗೆ ಭರವಸೆ ಕೊಡುವಂಥದ್ದು, ನಾನಿದ್ದೀನಿ ಮಕ್ಕಳಿರ ಅಂತ. ಆದ್ರೆ ಭಕ್ತಿಯಲ್ಲಿದ್ದಂತ ನೀವು ತುಂಬಾ ಎಚ್ಚರಿಕೆಯಿಂದಿರಿ ಅಂತ. ಎಚ್ಚರಿಕೆ. ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಲಿ ಅಂತ ಅವನು ತಿರುಗ್ತಾ ಇದ್ದಾನೆ. ಅವನು ಕಣ್ಣಿಗೆ ಕಾಣಲ್ಲ, ಸೈತಾನನು ಕಣ್ಣಿಗೆ ಕಾಣಲ್ಲ. ಕಣ್ಣಿಗೆ ಕಾಣದೇ ಇದ್ದಂತ ಅವನು ಏನ್ ಮಾಡ್ತಾನೆ? ಯಾಕೆ ತಿರುಗ್ತಾ ಇದ್ದಾನೆ? ಯಾರನ್ನು ನುಂಗಲಿ ಅಂತ. ಯಾರನ್ನು ನುಂಗಲಿ ಅಂತಂದ್ರೆ, ಲೋಕದಲ್ಲಿದ್ದಂತ ಎಲ್ಲಾ ಮಾನವರನ್ನು ಕುರಿತು ಅವನು ಹೇಳಿದ ಮಾತೇನು? ಯೇಸು ಕ್ರಿಸ್ತರ ಬಳಿಯಲ್ಲಿ ಹೇಳಿರುವಂತ ಮಾತೇನು ನೋಡಿ ಒಂದ್ಸರಿ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 8ನೇ ವಚನ ಏನೋ ಅನಿಸುತ್ತೆ. ಒಂದು ನಿಮಿಷ. ಮತ್ತಾಯನ ಬರೆದ ಸುವಾರ್ತೆಗೆ ಬನ್ನಿ, 4ನೇ ಅಧ್ಯಾಯಕ್ಕೆ. 4ನೇ ಅಧ್ಯಾಯ 8ನೇ ವಚನ. 4:8. ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ಯೇಸುವಿಗೆ, ನೀನು ನನಗೆ ಅಡ್ಡಬಿದ್ದು ನನ್ನನ್ನು ಆರಾಧಿಸಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ಯೇಸು ಅವನಿಗೆ, ಸಾಕು. ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂತಾನೆ. ನಿನಗೆ ಕೊಡುತ್ತೇನೆ. ನೋಡಿದ್ರ ಪ್ರೇರೆ? ಅಂದ್ರೆ ಇದೆಲ್ಲ ನನಗೆ ಕೊಡಲ್ಪಟ್ಟಿದೆ. ನಾನು ಯಾರಿಗೆ ಕೊಡ್ಬೇಕಂದ್ಕೊಳ್ತೀನೋ ಅವ್ರಿಗೆ ಕೊಡ್ತೀನಿ. ನಿನಗೆ ಬೇಕು ಅಂದ್ರೆ ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡು. ಈ ಮಾತು ಅದು ಹೇಳ್ತಾ ಇದೆ ಅಂತಂದ್ರೆ, ಲೋಕದಲ್ಲಿ ಎಲ್ಲಾ ರಾಜ್ಯಗಳು ಕೊಡಲ್ಪಟ್ಟಿದೆ ಅಂತ ನೋಡುವಾಗ, ಅವನು ಮನುಷ್ಯರನ್ನ ಸ್ವಾಧೀನ ಮಾಡಿಕೊಂಡಿದ್ದಾನೆ. ಅವನು ಯಾರನ್ನ ಸ್ವಾಧೀನ ಮಾಡಿಕೊಂಡಿದ್ದಾನೆ? ಮನುಷ್ಯರನ್ನು ಸ್ವಾಧೀನ ಮಾಡಿಕೊಂಡಿದ್ದಾನೆ. ಅದಕ್ಕೆ ಅವನು ಧೈರ್ಯದಿಂದ ಹೇಳ್ತಾನೆ, ನೋಡು, ಯಾವ ರಾಜ್ಯವನ್ನು ನೋಡ್ತೀಯ, ಯಾವ ದೇಶವನ್ನು ನೋಡ್ತೀಯ ಪ್ರಭು? ಎಲ್ಲಾ ರಾಜ್ಯಗಳು ನನ್ನ ಹತೋಟಿಯಲ್ಲಿದೆ. ಅಷ್ಟಾಕೆ ಯೆರೂಸಲೇಮ್ ಪಟ್ಟಣದಲ್ಲಿದ್ದಂತ ನಿನ್ನ ಪ್ರಜೆಗಳು, ಯಾರ ಪ್ರಜೆಗಳು? ನಿನ್ನ ಪ್ರಜೆಗಳು ಎಂದು ಕರೆಯಲ್ಪಡುತ್ತಿರುವಂತವರು ಕೂಡ, ದೊಡ್ಡ ದೊಡ್ಡ ಶಾಸ್ತ್ರಿಗಳು, ಪರಿಸಯ್ಯರು, ಇವರೆಲ್ಲರೂ ನನ್ನ ಹತೋಟಿಯಲ್ಲಿದ್ದಾರೆ. ಯಾಕಂದ್ರೆ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಯೇಸು ಪ್ರಭು ನೇರವಾಗಿ ಹೇಳ್ತಾರಲ್ಲ, ನೀವು ಅಪವಾದಿ, ನೀವು ಸೈತಾನನ ಸಂಬಂಧಿಕರು, ನಿಮ್ಮ ತಂದೆ ಸೈತಾನನು ಅಂತೇಳಿ ನೇರವಾಗಿ ಯೇಸು ಪ್ರಭುವೇ ಯಾಜಕರನ್ನು, ಮಹಾಯಾಜಕರನ್ನು, ಇಲ್ಲಾಂದ್ರೆ ಶಾಸ್ತ್ರಿಗಳನ್ನು ಕುರಿತು, ಯಹೂದ್ಯರನ್ನು, ಕೆಲವರನ್ನು ಕುರಿತು ಹೇಳುವಂಥದ್ದು. ಅಂದ್ರೆ ಯಾರಿಗೆ ಒಳಪಟ್ಟಿದ್ದಾರೆ ಇವರೆಲ್ಲರಪ್ಪ ಅಂತ ನೋಡುವಾಗ, ಸೈತಾನಿಗೆ ಒಳಪಟ್ಟಿದ್ದಾರೆ. ರಾಜ್ಯಗಳು, ಈ ಲೋಕದಲ್ಲಿ ರಾಜ್ಯಗಳು ಯಾರಿಗೆ ಒಳಪಟ್ಟಿವೆ ಅಂತ ನೋಡುವಾಗ, ಸೈತಾನಿಗೆ ಒಳಪಟ್ಟಿವೆ. ಇದರಲ್ಲಿ ಕ್ರೈಸ್ತರಿದ್ದಾರಲ್ಲ, ಕ್ರೈಸ್ತರು ಎಲ್ಲಾರು ದೇವರಿಗೆ ಒಳಪಟ್ಟಿದ್ದಾರ? ಇವಾಗ ಸುಮಾರು ಕ್ರೈಸ್ತರು ಪ್ರಪಂಚ ದೇಶದಲ್ಲಿ ಎಷ್ಟಪ್ಪ, ಒಂದು 300 ಕೋಟಿ ಜನ ಕ್ರೈಸ್ತರು ಪ್ರಪಂಚದಲ್ಲಿ. ಅದರಲ್ಲಿ ಎಲ್ಲರೂ ಕೂಡ ದೇವರಿಗೆ ಒಳಪಟ್ಟವರಿದ್ದಾರ? ಎಲ್ಲಾರು ಒಳಪಟ್ಟಿದ್ದಾರ? ಎಲ್ಲಾರು ಒಳಪಟ್ಟು ವಿಧೇಯರಾಗಿದ್ದಾರ ಅಂತ ನೋಡುವಾಗ, ಕ್ರೈಸ್ತರಲ್ಲಿ ನಟನೆ ಜೀವನ ಬಹಳ ಇರುತ್ತೆ. ನಟನೆ, ವೇಷಧಾರಣೆ ಬಹಳ ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ಇರುತ್ತೆ ಪ್ರಿಯರೇ. ಒಂದು ದಿನ ಭಕ್ತಿ ಇರುತ್ತೆ, ಮತ್ತೊಂದು ದಿನ ನಟನೆ ಇರುತ್ತೆ.
ವಾಕ್ಯವನ್ನು ಕೇಳಿದಾಗ ಒಂದು ದಿನ ವಾಕ್ಯವನ್ನು ಕೇಳಿದಂತಹ ಸಮಯದಲ್ಲಿ ಒಂದು ಭಕ್ತಿ, ಮತ್ತೆ ನಟನೆ. ಕೇವಲ ಪ್ರಾರ್ಥನೆಗೆ ಇದ್ದಾಗ ಮಾತ್ರ. ಕೆಲವರು ಮಾತ್ರ ಒಳ್ಳೆ ರೀತಿಯಿಂದ ಎಲ್ಲಿದ್ರು, ಮನೆಯಲ್ಲಿದ್ರು, ಹೊರಗಡೆ ಇದ್ರು, ಕೆಲಸದಲ್ಲಿದ್ರು ಕೂಡ ತಮ್ಮ ಭಕ್ತಿಯನ್ನ ಕಾಪಾಡಿಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಭಕ್ತಿಯನ್ನ ಕಾಪಾಡಿಕೊಂಡು ಅವರು ಪ್ರತಿನಿತ್ಯ ಅವರು ತಮ್ಮ ಹೃದಯವನ್ನು ಪರಿಶೋಧನೆ ಮಾಡ್ಕೊಳ್ತಾ ಇರ್ತಾರೆ, ವಾಕ್ಯವನ್ನ ಧ್ಯಾನಿಸ್ತಾ ಇರ್ತಾರೆ, ದೇವರಿಗೆ ಒಳಪಟ್ಟು ದೇವರಿಗೆ ವಿಧೇಯರಾಗಿ ಪ್ರತಿನಿತ್ಯ ಭಕ್ತರು, ಒಳ್ಳೆಯವರು, ವಾಕ್ಯದ ಪ್ರಕಾರ ಜೀವಿಸೋದಕ್ಕೆ ಪ್ರಯಾಸ ಪಡುವವರಿದ್ದಾರೆ ಏನ್ರಿ, ಅಲ್ಲೆಲ್ಲಿರ್ತಾರೆ ಪ್ರಿಯರೇ, ತಮ್ಮ ಭಕ್ತಿಯನ್ನ ಕಾಪಾಡಿಕೊಂಡು ಮುಂದೆ ಹೋಗ್ತಾರೆ. ಇನ್ನು ಕೆಲವರು ಭಕ್ತಿ, ಸ್ವಲ್ಪ ಲೋಕ, ಸ್ವಲ್ಪ ಭಕ್ತಿ, ಹೀಗೆ ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ. ಅಂಥವರನ್ನು ಕುರಿತು ದೇವರು ಹೇಳುವಂತ ಮಾತು, ಅಂಥವರನ್ನು ಕುರಿತು ನೀವು ಬಹಳ ಜಾಗೃತಿಯಿಂದ ಇರಬೇಕು, ಎಚ್ಚರಿಕೆಯಿಂದ ಇರ್ಬೇಕು. ನೀವು ಎಚ್ಚರಿಕೆ ಟೋಟಲ್ ಎಲ್ಲರ ವಿಷಯದಲ್ಲಿ ಆಲೋಚನೆ ಮಾಡುವಾಗ ದೇವ್ರು ಕೊಡುವಂತ ಎಚ್ಚರಿಕೆಗಳು. ಪ್ರಿಯರ ದೇವ್ರ ಮಕ್ಕಳಿರ, ನಿಜವಾಗ್ಲೂ ಆತನ ಎಚ್ಚರಿಕೆಗಳಿಗೆ ಯಾರು ಒಳಪಡ್ತಾರೋ, ವಿಧೇಯರಾಗ್ತಾರೋ ಅವರು ಭಾಗ್ಯವಂತರು ಪ್ರಿಯರೇ. ಯಾರೇ ಆಗಿರ್ಬೋದು, ಸೇವಕರು ಆಗಿರ್ಬೋದು, ವಿಶ್ವಾಸಿಗಳಾಗಿರ್ಬೋದು, ಪ್ರತಿ ಒಬ್ಬರನ್ನು ಕುರಿತು ಹೇಳ್ತಾರೆ. ಯಾಕಂದ್ರೆ ಸೇವಕರು ಮಾತ್ರ ದೇವರಿಗೆ ಮಕ್ಕಳಲ್ಲ, ಅವ್ರು ಮಾತ್ರವಲ್ಲ, ಸಭೆಯಲ್ಲಿದ್ದಂತ ಎಲ್ಲರೂ ಕೂಡ ದೇವರಿಗೆ ಮಕ್ಕಳು. ಎಲ್ಲರೂ ದೇವರಿಗೆ ಮಕ್ಕಳು, ಎಲ್ಲರೂ ದೇವರ ಮಕ್ಕಳು. ಟೋಟಲ್ ಲೋಕದಲ್ಲಿದ್ದವರು ಕೂಡ ದೇವರ ಮಕ್ಕಳು. ಆದ್ರೆ ಲೋಕದಲ್ಲಿದ್ದಂತ ಜನ ದೇವರನ್ನ ಬಿಟ್ಟಿದ್ದಾರೆ. ಕರೆದರೆ ನೀವು ಮತಾಂತರ ಮಾಡ್ತಾ ಇದ್ದೀರಿ ಅಂತೇಳಿ ಮುದ್ರೆ ಹಾಕಿದ್ದಾರೆ. ಕರಪತ್ರಿಕೆಗಳನ್ನು ಕೊಟ್ರೆ ಮತಾಂತರ ಮಾಡ್ತಾ ಇದ್ದಾರೆ ಅಂತೇಳಿ ಕೇಸ್ ಹಾಕ್ತಾರೆ. ಲೋಕದಲ್ಲಿ ಅವಾಗ್ಲಿಂದ ಇದೆ, ಇವಾಗೇನ್ ಬಂದಿದ್ದಲ್ಲ, ಅದು ಕ್ರಿಸ್ತ ಪೂರ್ವದಲ್ಲಿ ಕೂಡ ಇದೆ ಇಂಥದ್ದು. ಕೇಳೋದಕ್ಕೆ ರೆಡಿ ಇಲ್ಲ ಯಾರು ಜನ. ಪ್ರವಾದಿಗಳನ್ನ ಕೊಂದಾಕಿದ್ದಾರೆ. ಯಾಕೆ ಕೊಂದಾಕಿದ್ದಾರೆ? ನೀನ್ ಹೇಳೋದು ಸಾಕಾಯ್ತು, ನೀನ್ ಬಾಯಿ ಮುಚ್ಚು, ಮಾತಾಡ್ಬಾರ್ದಂತ. ಮಾತಾಡಕ್ ಮಾತಾಡಬೇಡಿ, ದೇವ್ರ ಬಗ್ಗೆ ಬೇಡ. ಮತ್ತೇನ್ ಮಾತಾಡ್ಬೇಕು? ಲೋಕದ ಬಗ್ಗೆ ಮಾತಾಡು, ಸಂಪಾದನೆ ಬಗ್ಗೆ ಮಾತಾಡು, ಇಲ್ಲ ಹುಡುಗಿಯವ್ರಿಗೆ ಬಗ್ಗೆ ಮಾತಾಡು, ಹುಡುಗರ ಬಗ್ಗೆ ಮಾತಾಡು, ಯಾವ್ದಾದ್ರು ಕಥೆಗಳು ಹೇಳು. ಇವುಗಳನ್ನ ಕೇಳೋದಕ್ಕೆ ಲೋಕ ಮುಂದೆ ಇರುತ್ತೆ, ದೇವರ ಮಾತನ್ನ ಕೇಳೋದಕ್ಕೆ ಮುಂದೆ ಇರಲ್ಲ, ಇಷ್ಟಪಡಲ್ಲ. ಪ್ರಿಯರ ದೇವ್ರ ಮಕ್ಕಳಿರ, ಪ್ರತಿ ಕ್ರೈಸ್ತರು ಎಚ್ಚೆತ್ತುಕೊಳ್ಬೇಕು, ಜಾಗೃತಿಯಿಂದ ಜೀವಿಸ್ಬೇಕು. ನೋಡಿ, ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ, ದೇವರು ಯಾವಾಗ್ಲೂ ಕೈ ಬಿಡಲ್ಲ. ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ ಎಲ್ಲಾರು ನೆನಪಲ್ಲಿ ಇಟ್ಕೊಳ್ಳಿ. ಏನ್ ನೆನಪಲ್ಲಿ ಇಟ್ಕೊಡ್ತೀರಾ? ನನ್ನ ತಂದೆ ನನ್ನ ಜೊತೆಯಲ್ಲಿದ್ದಾನೆ, ನನ್ನ ದೇವರು ನನ್ನ ಜೊತೆಯಲ್ಲಿದ್ದಾನೆ, ನನ್ನನ್ನು ನಡೆಸ್ತಾರೆ, ನನ್ನನ್ನು ಕಾಪಾಡ್ತಾರೆ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದಿಂದ ನೋಡ್ಬೇಕು. 12ನೇ ವಚನದಿಂದ 12-13ನೇ ವಚನ. ಸಹೋದರರೇ, ಕರ್ತನ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ಪ್ರಯಾಸ ಪಡುತ್ತಾ ನಿಮಗೆ ಬುದ್ಧಿ ಹೇಳುತ್ತಾರೋ ಅವರನ್ನು ಲಕ್ಷಿಸಿ, ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಗೌರವಿಸಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ನಿಮ್ಮೊಳಗೆ ಸಮಾಧಾನವಾಗಿರಿ. ಸಾಕು. ಸಹೋದರರೇ, ಯಾರು ನಿಮ್ಮಲ್ಲಿ ಪ್ರಯಾಸಪಟ್ಟು ಕರ್ತನ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ನಿಮಗೆ ಬುದ್ಧಿ ಹೇಳುತ್ತಾರೋ ಅವರನ್ನು ಲಕ್ಷಿಸಿ, ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಮಾಡಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ನಿಮ್ಮೊಳಗೆ ಸಮಾಧಾನವಾಗಿರಿ ಅಂತಾನೆ. ನಿಮ್ಮೊಳಗೆ ಸಮಾಧಾನ. ನಿಮ್ಮಲ್ಲಿ ಪ್ರಯಾಸಪಟ್ಟು ಕರ್ತನ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ನಿಮಗೆ ಬುದ್ಧಿ ಹೇಳುತ್ತಾರೋ ಅಂತವರನ್ನು ಲಕ್ಷಿಸಿ. ಗಮನಿಸ್ರಿ, ಇದರಲ್ಲಿ ಹುಡುಗರು ಅಂದ್ರೆ ಪರೀಕ್ಷೆಗಳನ್ನ ಬರೆಯುವಂತ ಹುಡುಗರು, ವಾಕ್ಯಗಳನ್ನ ಕಲಿಯುವಂತ ಹುಡುಗರಿಗೆ ಹೇಳ್ತಾ ಇದ್ದೇನೆ ಒಂದು ಮಾತನ್ನ.
ವಾಕ್ಯಗಳನ್ನ ಕಲಿಯುವಂಥವ್ರು, ವಾಕ್ಯಗಳನ್ನ ಮಾತಾಡುವಂಥವ್ರು ಇದ್ದೀರಲ್ಲ, ನೀವು ಸಂಪೂರ್ಣವಾಗಿ ತಗ್ಗಿಸ್ಕೊಂಡು ದೇವರಿಗೆ ವಿಧೇಯರಾಗಿ ಚೆನ್ನಾಗಿ ವಾಕ್ಯವನ್ನ ಕಲೀರಿ. ಓಕೆ. ನಮ್ಮ ಆ, ಸಭೆಯಲ್ಲಿ, ನಮ್ಮ ಕಾಲೇಜ್ನಲ್ಲಿ ಪರೀಕ್ಷೆ ಬರೆದಿರ್ತೀರಲ್ಲ, ಪರೀಕ್ಷೆ ಬರೆದು ಸೇವೆಗೋಸ್ಕರ ಸೇವಕರಾಗಿ ಪ್ರಯಾಸ ಪಡೋದಕ್ಕೆ, ಸ್ವಾರ್ಥಿಗೋಸ್ಕರ ಪ್ರಯಾಸ ಪಡ್ತಾ ಇದ್ದೀರಲ್ಲ, ನಿಮ್ಗೆಲ್ಲರಿಗೂ ಒಂದು ಎಚ್ಚರಿಕೆ ಮಾತೇನಪ್ಪ ಅಂದ್ರೆ, ವಾಕ್ಯಗಳನ್ನ ಚೆನ್ನಾಗಿ ಕಲೀರಿ. ವಾಕ್ಯಗಳನ್ನ ಚೆನ್ನಾಗಿ ಕಲಿತು ಸ್ಟಡಿ ಮಾಡಿ ದೇವರಿಗೆ ವಿಧೇಯರಾಗಿ ಸಮಾಜ ಅಂದ್ರೆ ಸೇವೆ ಮಾಡ್ಬೇಕಲ್ಲ, ದೇವರ ಮಕ್ಕಳ ಬಳಿಯಲ್ಲಿ ಸೇವೆ ನಡೆಸ್ಬೇಕು. ಸೇವೆ ನಡೆಸ್ಬೇಕಾದ್ರೆ ನೀವು ಸಂಪೂರ್ಣವಾಗಿ ವಿಧೇಯರಾಗ್ಬೇಕು, ದೇವರಿಗೆ ವಿಧೇಯರಾಗಿ ಕಲಿಬೇಕು. ಕಲ್ತಾಗ ನಮ್ಗೆ ಒಂದು ರೀತಿಯಲ್ಲಿ ಸ್ವಲ್ಪ ಗರ್ವ ಅನ್ನೋದು ಬರುತ್ತಲ್ಲ, ಅದು ಪತನಕ್ಕೆ ದಾರಿ. ಗರ್ವ ಯಾವತ್ತಿಗೂ ಬರ್ಕೂಡ್ದು, ಅಹಂಕಾರ ಎನ್ನುವಂಥದ್ದು ಯಾವತ್ತಿಗೂ ಬರ್ಕೂಡ್ದು. ಎರಡನೇದಾಗಿ, ಯಾರಿಗೂ ಕೂಡ ನೀವು ಹುಡುಗರು ಖಂಡಿಸಕ್ ಹೋಗ್ಬಾರ್ದು. ಇನ್ನು ಇವಾಗ ಬೆಳಿತಾ ಇರ್ತೀರಲ್ಲ, ಬೆಳೆಯುವಂತ ನೀವು ವಾಕ್ಯಗಳನ್ನು ಚೆನ್ನಾಗಿ ಕಲ್ತು ಸಭೆಯಲ್ಲಿದ್ದವರಿಗೆ ಖಂಡಿಸೋದಕ್ಕೆ ನೀವು ಹೋಗ್ಬೇಡಿ. ಸಭೆಯಲ್ಲಿ ಏನಪ್ಪಾ ಅಂದ್ರೆ ಪ್ರೀತಿಯಿಂದ ವಾಕ್ಯಗಳನ್ನ ಹೇಳ್ಕೊಂಡು ಹೋಗಿ, ವಾಕ್ಯಗಳನ್ನ ಹೇಳಿ ಕಲೀರಿ. ಖಂಡಿಸುವಂಥದ್ದು ಸಭೆ ಹಿರಿಯರು ಇರ್ತಾರೆ. ಇವಾಗ ದೈವ ಸೇವಕರು ಇಮಾನುವೆಲ್ ಇರ್ತಾರೆ, ದೊಡ್ಡವರು. ಅದೇ ಪ್ರಕಾರ ನಮಗೂ ಕೂಡ ಒಂದು ಅನುಭವ ಇರುತ್ತೆ. ಎಲ್ಲಾದ್ರೂ ವಾಕ್ಯದ ಮೂಲಕ ನಾವು ಒಂದು ಸಾರಿ ಬುದ್ಧಿ ಹೇಳುವಂಥದ್ದು, ಖಂಡಿಸುವಂಥದ್ದು ನಡೆಯುತ್ತೆ. ನಡೆದಾಗ ಏನ್ ಮಾಡ್ಬೇಕು, ಅಯ್ಯೋ ನಮ್ಗೆ ಇವರು ಏನಪ್ಪಾ ಖಂಡಿಸ್ತಾ ಇದ್ದಾರೆ ಅಂತೇಳಿ ಈ ರೀತಿ ಭಾವನೆ, ಈ ರೀತಿ ತಪ್ಪಾದ ಅಭಿಪ್ರಾಯ, ತಪ್ಪಾದ ಆಲೋಚನೆಗಳು ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ತಂದೆ ತಾಯಿಗಳು ಅಂದ ಮೇಲೆ ಖಂಡಿಸ್ತಾರೆ, ಎಚ್ಚರಿಸ್ತಾರೆ. ಏನಾದ್ರೂ ಮಿಸ್ಟೇಕ್ ಇದ್ದರೆ, ಮಿಸ್ಟೇಕ್ ಇಲ್ಲ ಅಂತಂದ್ರೆ ಅದು ಏನಿಲ್ಲ. ಅದಕ್ಕೆ ದೇವರು ಹೇಳುವಂತ ಮಾತು ಗಮನಿಸ್ಬೇಕು. ಹಿರಿಯರು ಏನ್ ಮಾಡ್ತಾರೆ, ನಿಮ್ಮ ಮೇಲೆ ಅಧಿಕಾರದಲ್ಲಿದ್ದವರು, ನಾಯಕರು, ಅವರು ನಿಮ್ಮನ್ನ ಖಂಡಿಸ್ತಾರೆ. ಎಲ್ಲಾರಿಗೂ ಖಂಡಿಸ್ಕೊಂಡು ಕೂತ್ಕೊಳ್ಳಲ್ಲ, ವಾಕ್ಯದ ಮೂಲಕ ಹೇಳ್ತಾ ಇರ್ತಾರೆ. ಅವಾಗ ಏನಪ್ಪಾ ಅಂದ್ರೆ ವಿಧೇಯರಾಗ್ಬೇಕು ಅಂತ ಹೇಳ್ತಾರೆ. ಮತ್ತೆ ಪ್ರತಿ ವಿಶ್ವಾಸಿಗಳು, ಪ್ರತಿ ವಿದ್ಯಾರ್ಥಿಗಳು, ಪ್ರತಿಯೊಬ್ಬರು ಕೂಡ ಸೇವೆ ಮಾಡೋದಕ್ಕೆ ಸಿದ್ಧರಾಗಿರುವಂತ ಪ್ರತಿ ಭಕ್ತರು ಏನ್ ಮಾಡ್ಬೇಕಪ್ಪ ಅಂದ್ರೆ ವಿಧೇಯರಾಗ್ಬೇಕು, ಕಲಿಬೇಕು. ಚೆನ್ನಾಗಿ ಕಲಿತು ಮುಂದೆ ವಾಕ್ಯವನ್ನ ಇನ್ನೊಬ್ಬರಿಗೆ ಹೇಳೋದಕ್ಕೆ ನೀವು ಪ್ರಯಾಸ ಪಡಬೇಕು. ಎರಡನೇದಾಗಿ, ಏಕವಚನದಿಂದ ಯಾರು ಮಾತಾಡಕ್ ಹೋಗ್ಬೇಡಿ. ಏಕವಚನದಿಂದ ಮಾತಾಡ್ತಾ ಇರ್ತಾರೆ ಹುಡುಗರು. ಅವಾಗಲೂ ಕೂಡ ಸ್ವಲ್ಪ ಗಮನದಲ್ಲಿ ನೋಡಿಕೊಂಡು ನೀವು ಕಾರ್ಯಕ್ರಮವನ್ನ ಸಾಯಂಕಾಲ ನಡೆಸುವಂತ ಹುಡುಗರಿಗೆ ಆಗ್ಲಿ, ಆಮೇಲೆ ಇನ್ನು ಯಾರಾದ್ರೂ ಬೆಳಿಗ್ಗೆ ಯಾವಾಗಾದ್ರೂ ಅವಕಾಶ ಸಿಗುತ್ತಲ್ಲ, ಅವಕಾಶ ಸಿಕ್ಕಾಗ ಅದನ್ನು. ಮೂರನೇ ವಿಷಯದಲ್ಲಿ ಇನ್ನೊಂದು ಮಾತು ಏನಪ್ಪಾ ಅಂದ್ರೆ, ಈ ಗೂಗಲ್ ಮೀಟ್ ಅಲ್ಲಿ ಮಾತಾಡುವಂತ ಸಮಯದಲ್ಲಿ ಮೊದಲನೇದಾಗಿ ನಾವು ಮಾತಾಡುವಾಗ ಕ್ಲಾರಿಟಿ, ಅಂದ್ರೆ ವಿಡಿಯೋ ಕ್ಲಾರಿಟಿ ಇದೆಯಾ ಇಲ್ವಾ ಅದನ್ನ ನೋಡ್ಕೊಳ್ಳಿ. ಎರಡನೇದಾಗಿ ವಾಯ್ಸ್ ಕ್ಲಾರಿಟಿ ಇರಬೇಕು. ಹೊರಗಡೆ ಸೌಂಡ್ ಬರ್ತಾ ಇರುತ್ತೆ ಪ್ರಿಯರೇ, ಹೊರಗಡೆ ಸೌಂಡ್ ಬರ್ತಾ ಇರುತ್ತೆ, ಅದನ್ನ ನೀವು ನೋಡ್ಕೊಳ್ಳಿ. ಯಾಕೆ ಹೇಳ್ತೀನಿ ಮಾತಂದ್ರೆ, ಈ ಒಂದು ಗೂಗಲ್ ಮೀಟ್ ಮೂಲಕ ಅನೇಕರು ನೋಡ್ತಾರೆ, ಅನೇಕರು ಕುಟುಂಬ ಸಹಿತವಾಗಿ ನೋಡ್ತಾರೆ, ಹೌದಲ್ವಾ? ಕುಟುಂಬ ಸಹಿತವಾಗಿ ವಾಕ್ಯಗಳನ್ನ ಕೇಳ್ತಾರೆ, ನೋಡ್ತಾರೆ. ಅವರೆಲ್ಲರಿಗೂ ತಲುಪಬೇಕು. ವಾಕ್ಯಗಳನ್ನ ತಲುಪಬೇಕಂದ್ರೆ ಹೊರಗಡೆ ಮಕ್ಕಳ ಡಿಸ್ಟರ್ಬೆನ್ಸ್ ಇರ್ಕೂಡ್ದು, ಇಲ್ಲಾಂದ್ರೆ ಬೇರೆ ಹೊರಗಡೆ ಏನ್ರಿ ಪಶುಗಳು ಅದು ಇದು ಕೂಗಾಡ್ತಾ ಇರ್ತಾವ, ಅಂತವೆಲ್ಲ ಡಿಸ್ಟರ್ಬೆನ್ಸ್ ಇರ್ಕೂಡ್ದು. ಕೋಣೆ ಚಿಕ್ಕದು ಕೋಣೆ ಇರುತ್ತಲ್ಲ, ಏನ್ ದೊಡ್ಡದೇನ್ ಬೇಕಾಗಿಲ್ಲ, ಮನೇಲಿ ಚಿಕ್ಕದು ಕೋಣೆಯಲ್ಲಿ ಅವಾಗ ಮಾತಾಡುವಂತಹ ಸಮಯದಲ್ಲಿ ಎಲ್ಲರೂ ನಿಶಬ್ದವಾಗಿದ್ದು ನೀಟಾಗಿ, ಒಂದು ವೇಳೆ ಹೊರಗಡೆ ಸೌಂಡ್ ಬರ್ತಾ ಇದೆ ಡೋರ್ ಹಾಕೊಂಡು, ಲೈಟ್ ಒಳ್ಳೆ ರೀತಿಯಿಂದ ಲೈಟ್ ಹಾಕೊಂಡು ನೀವು ಈ ರೀತಿ ರೆಡಿ ಮಾಡ್ಕೊಳ್ಳಿ. ಮೊದಲನೇದ ಮುಂಚಿತವಾಗಿ ರೆಡಿ ಮಾಡ್ಕೊಳ್ಬೇಕು. ಗೂಗಲ್ ಮೀಟ್ ನಾಳೆ ಇದೆ ಅಂದ್ರೆ ಇವತ್ತೆಲ್ಲ ನೈಟ್ ಎಲ್ಲ ರೆಡಿ ಮಾಡ್ಕೊಂಡು ಬೆಳಿಗ್ಗೆ ಸಿದ್ಧರಾಗ್ಬೇಕು.
ಯಾಕಂದ್ರೆ ಕೆಲವು ವಿಡಿಯೋ ಸರಿ ಇರಲ್ಲ, ಕೆಲವು ವಾಯ್ಸ್ ಸರಿ ಇರಲ್ಲ, ಏರುಪೇರು ಆಗ್ತಾ ಇರುತ್ತೆ, ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಯಾಕಂದ್ರೆ ಒಬ್ಬ 4 ಜನನ ಬೆಳೆಸ್ಬೇಕಂತೇಳಿ ನಾವು ತೌಕ ಪಡ್ತಾ ಇರ್ತೀವಿ, ಹೌದಲ್ವ? ಜನ ಬೆಳಿಬೇಕು, ಆತ್ಮಿಕವಾಗಿ ಬೆಳಿಬೇಕಂದ್ರೆ ಎಲ್ಲರೂ ಪ್ರಿಯರಾದ ದೇವರ ಮಕ್ಕಳಿರ ಎಲ್ಲರೂ ಪಾಲಿಸ್ಬೇಕು. ಒಂದ್ ವೇಳೆ ಎಲ್ಲರೂ ಚೆನ್ನಾಗಿ ಪಾಲಿಸ್ತಾ ಇದಾರೆ, ಓಕೆ, ಇನ್ನು ಒಳ್ಳೆ ರೀತಿಯಿಂದ ಕೈಲಾದಷ್ಟು ಮಟ್ಟಿಗೆ ಆ ರೀತಿ ಹೋಗ್ರಿ. ಆಮೇಲೆ ಸೇವಕರಿಗೆ ಏನಂತ ಹೇಳಿದ್ದಾರೆ ಪ್ರಿಯರ ದೇವ್ರ ಮಕ್ಕಳಿರ? ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ನಿಮಗೆ ಬುದ್ಧಿ ಹೇಳುತ್ತಾರೋ ಅವರನ್ನು ಲಕ್ಷಿಸಿ ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಮಾಡಬೇಕೆಂದು ನಿಮ್ಮನ್ನು ಬೇಡಿಕೊಳ್ತೇನೆ. ಬಹಳವಾಗಿ ಸನ್ಮಾನ ಮಾಡ್ಬೇಕಂದ್ರೆ ನಮ್ಮ ಸೇವಕರು ಶಾಲು ಹಾಕೋಣ, ಉಮ್ಮೆಲ, ಈ ಶಾಲು ಉಮ್ಮೆಲ್ ಈ ತರ ಅಲ್ಲ. ಓಕೆ, ಈ ತರ ಅಲ್ಲ ಪ್ರಿಯರೇ. ಸನ್ಮಾನಿಸಬೇಕು ಅಂದಾಗ ಏನ್ರಿ ಹೃದಯದಲ್ಲಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಎಲ್ಲಾರು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಯಾಕಂದ್ರೆ ನಾವು ಹೋಗ್ತಾ ಇದೀವಿ, ಬರ್ತಾ ಇದೀವಿ, ಕ್ಷೇಮವಾಗಿ ಮತ್ತೆ ತಲುಪ್ತಾ ಇದೀವಿ ಅಂದ್ರೆ ನಿಮ್ಮೆಲ್ಲರ ಪ್ರಾರ್ಥನೆ. ಓಕೆ, ದೇವರ ಬಳಿಯಲ್ಲಿ ನೀವು ವಿಜ್ಞಾಪನೆ ಮಾಡ್ತಾ ಇದ್ದೀರಾ, ದೇವರ ಕೃಪೆ ಇದೆ ನಮ್ಮ ಸಹೋದರರ ಮೇಲೆ. ಓಕೆ, ಮತ್ತೆ ನೀವು ನೆನಪು ಮಾಡ್ಕೊಳ್ಳಿ, ಸೇವೆಯಲ್ಲಿ ಭಾಗಿಗಳಾಗಿ ಮುಂದೆ ನಡೀರಿ. ಕೆಳಗಡೆ 14ನೇ ಮಾತು, 14ನೇ ವಚನ, ಅದರಲ್ಲೇನೆ 14ನೇ ವಚನ, 15ನೇ ವಚನ ನೋಡಿ. ಸಹೋದರರೇ, ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳಿರಿ, ಮನಗುಂದಿದವರನ್ನು ಧೈರ್ಯಪಡಿಸಿರಿ, ಬಲಹೀನರಿಗೆ ಆಧಾರವಾಗಿರಿ, ಎಲ್ಲರಲ್ಲಿಯೂ ದೀರ್ಘಶಾಂತರಾಗಿರಿ ಎಂದು ನಿಮ್ಮನ್ನು ಪ್ರಬೋಧಿಸುತ್ತೇವೆ. ಯಾರು ಅಪಕಾರಕ್ಕೆ ಅಪಕಾರ ಮಾಡದಂತೆ ನೋಡಿಕೊಳ್ಳಿರಿ. ಯಾವಾಗಲೂ ನೀವು ಒಂದ್ ನಿಮಿಷ, 14ನೇ ವಚನ. ಸಹೋದರರೇ, ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳಿರಿ, ಮನಗುಂದಿದವರನ್ನು ಧೈರ್ಯಪಡಿಸಿರಿ, ಬಲಹೀನರಿಗೆ ಆಧಾರವಾಗಿರಿ, ಎಲ್ಲರಲ್ಲಿಯೂ ದೀರ್ಘಶಾಂತವಾಗಿರಿ ಎಂದು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನೋಡಿದ್ರ? ಸಹೋದರರೇ ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳಿರಿ ಅಂತಾರೆ. ಅಂದ್ರೆ ಯಾರು ಬುದ್ಧಿ ಹೇಳಬೇಕು? ಬುದ್ಧಿ ಹೇಳುವಂಥದ್ದು ಅಧಿಕಾರ ಯಾರಿಗಿರುತ್ತಪ್ಪ ಅಂತ ನೋಡುವಾಗ ಮೊಟ್ಟ ಮೊದಲು ವಾಕ್ಯಗಳನ್ನ ಧ್ಯಾನಿಸ್ಬೇಕು, ಪಾಲಿಸ್ಬೇಕು. ಒಬ್ಬ ಕುಡುಕನು ಇನ್ನೊಬ್ಬ ಕುಡುಕನಿಗೆ ಬುದ್ಧಿ ಹೇಳ್ತಾನ? ಕುಡಿಬೇಡಪ್ಪ, ನೀನ್ ಕುಡಿಬೇಡ, ಅದು ಸರಿಯಲ್ಲ, ಆರೋಗ್ಯ ಕೆಟ್ಟೋಗುತ್ತೆ, ಇಲ್ಲಾಂದ್ರೆ ಕುಟುಂಬ ನಾಶವಾಗುತ್ತೆ ಅಂತೇಳಿ ಒಬ್ಬ ಕುಡುಕ ಇನ್ನೊಬ್ಬ ಕುಡುಕನಿಗೆ ಹೇಳ್ಬೋದಾ? ಹೇಳಿದ್ರೆ ಏನಾಗುತ್ತೆ? ಯಪ್ಪ, ಮೊದಲನೇದಾಗಿ ನೀನೇ ಕುಡಿತಾ ಇದೆ, ಮೊದಲನೇದಾಗಿ ನೀನ್ ಅದನ್ನ ಬಿಡು ನೋಡೋಣ. ಆ ಪ್ರಶ್ನೆ ಹಾಕೋದು ಮೊದಲನೇದಾಗ ಅವನು ಹಂಗೆ ನೋಡ್ತಾನೆ. ಅದೇ ಪ್ರಕಾರ ಮನೆಯಲ್ಲಿ ಮಕ್ಕಳಿಗೆ ಬುದ್ಧಿ ಹೇಳಬೇಕಾದ್ರೆ ತಂದೆ ತಾಯಿಗಳು ಹೇಗಿರ್ಬೇಕು? ತಂದೆ ತಾಯಿಗಳು ಭಕ್ತಿಯಿಂದ ಶ್ರದ್ಧೆಯಿಂದ ಇದ್ದಾಗ ಅಂತವ್ರ ಮಾತು ಮಕ್ಕಳು ಕೇಳ್ತಾರೆ. ತಂದೆ ತಾಯಿಗಳೇ ದಾರಿ ತಪ್ಪಿದಾಗ, ತಂದೆ ತಾಯಿಗಳೇ ಒಂದು ರೀತಿಯಲ್ಲಿ ಕಿರಿಕಿರಿಯಲ್ಲಿ ಇದ್ದಾಗ, ಭಕ್ತಿ ಇಲ್ಲ, ಪ್ರಾರ್ಥನೆ ಇಲ್ಲ, ಆರಾಧನೆ ಇಲ್ಲ, ಏನೂ ಇಲ್ಲ, ಕೇವಲ ನಾನು ಖಂಡಿಸ್ತೀನಿ, ಬುದ್ಧಿ ಮಾತು ಹೇಳ್ತೀನಿ ಅಂದ್ರೆ ಕೇಳೋ ಸ್ಥಿತಿಯಲ್ಲಿ ಮಕ್ಕಳಿಲ್ಲ, ಕೇಳುವಂತ ಸ್ಥಿತಿಯಲ್ಲಿ ಮಕ್ಕಳು ಇರೋದಿಲ್ಲ ರೀ. ಮಕ್ಕಳು ಕೇಳಬೇಕು, ಇಲ್ಲ ಹೊರಗಡೆ ಇದ್ದಂಥವ್ರು ಕೇಳಬೇಕು, ಇನ್ನೊಬ್ಬರು ಕೇಳಬೇಕು ಅಂದಾಗ ತಂದೆ ತಾಯಿಗಳು ದೇವರ ಸಹವಾಸದಲ್ಲಿರ್ಬೇಕು, ಪ್ರಾರ್ಥನೆಯಲ್ಲಿ ಯಥಾರ್ಥವಾಗಿರ್ಬೇಕು. ಅವಾಗ ಖಂಡಿತವಾಗಿ ಕೇಳ್ತಾರೆ. ಅಂತವ್ರು ಏನ್ ಮಾಡ್ಬೇಕಂತ ಹೇಳ್ತಾರಪ್ಪ ಅಂತ ನೋಡುವಾಗ ಏನ್ ಮಾಡ್ಬೇಕಂತ ಹೇಳಿದ್ದಾರೆ? ದೀರ್ಘ ಶಾಂತವಾಗಿರಿ ಎಂದು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ಮೇಲ್ಗಡೆ ಮಾತು, ಸಹೋದರರೇ ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳಿರಿ ಅಂತಾರೆ. ಅಕ್ರಮವಾಗಿ ನಡೆಯುವವರಿಗೆ, ಮನಗುಂದಿದವರನ್ನು ಧೈರ್ಯಪಡಿಸಿರಿ ಅಂತಾರೆ. ಇಲ್ಲಿ ಮತ್ತೊಂದು ಗುಂಪು ಏನಪ್ಪಾ ಅಂದ್ರೆ ಮನಗುಂದಿದವರು ಅಂದ್ರೆ ಬಹಳ ಮನಸ್ಸಿನಲ್ಲಿ ಒಂದು ನೊಂದ್ಕೊಂಡಿರ್ತಾರೆ, ಯಾವುದೋ ಒಂದು ರೀತಿಯಲ್ಲಿ ದುಃಖದಲ್ಲಿರ್ತಾರೆ, ಬಾಧೆಯಲ್ಲಿ ಇರ್ತಾರೆ. ಅಂತವರನ್ನ ಬಲಪಡಿಸಿರಿ. ಕೆಲವರು ಸುಮ್ನೆ ಬಾಧೆಯಲ್ಲಿ ಇರ್ತಾರೆ, ಸುಮ್ನೆ ಯಾರ ಮೇಲೋ ಕೋಪ ಮಾಡ್ಕೊಂಡಿರ್ತಾರೆ, ಅದಲ್ಲ.
ಆದ್ರೂ ಕೂಡ ನಾವು ಕೈಲಾದಷ್ಟು ಮಟ್ಟಿಗೆ ಏನ್ ಮಾಡ್ಬೇಕಂತ ಹೇಳ್ತಾರೆ ಹೇಳಿ, ಮನಗುಂದಿದವರನ್ನು ಏನ್ ಮಾಡ್ಬೇಕಂತ ಇರುತ್ತೆ, ಬಲಹೀನರನ್ನು, ಮನಗುಂದಿದವರಿಗೆ ಧೈರ್ಯ ಪಡಿಸ್ಬೇಕಂತೆ, ಬಲಹೀನರಿಗೆ ಆಧಾರವಾಗಿರ್ಬೇಕಂತೆ, ಎಲ್ಲರಲ್ಲಿಯೂ ದೀರ್ಘ ಶಾಂತವಾಗಿರ್ರಿ ಎಂದು ನಿಮ್ಮನ್ನು ಪ್ರಬೋಧಿಸುತ್ತೇನೆ ಅಂತಾರೆ. ಆಮೇಲೆ ಯಾರು ಅಪಕಾರಕ್ಕೆ ಅಪಕಾರ ಮಾಡದಂತೆ ನೋಡಿಕೊಳ್ಳಿರಿ, ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನು ಮಾಡಿಕೊಂಡಿರುವುದಲ್ಲದೆ ಎಲ್ಲರಿಗೂ ಹಿತವನ್ನು ಮಾಡುವರಾಗಿರ್ರಿ ಅಂತಾರೆ. ಅಂದ್ರೆ ಎಲ್ಲರೂ ಯಾವ ರೀತಿ ಇರ್ಬೇಕಂತ ಹೇಳ್ತಾರೆ, ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನು ಮಾಡಿಕೊಂಡಿರುವುದಲ್ಲದೆ ಎಲ್ಲರಿಗೂ ಹಿತವನ್ನು ಮಾಡುವರಾಗಿರ್ಬೇಕು. ಮೇಲ್ಗಡೆ ನೋಡುವಾಗ ಯಾರು ಅಪಕಾರಕ್ಕೆ ಅಪಕಾರ ಮಾಡ್ಕೊಡುದು ಅಂತಾರೆ. ಹೊರಗಡೆ ನಡೆಯುವಂಥದ್ದೇನಪ್ಪ ಅಂದ್ರೆ, ಯಾರಾದ್ರೂ ಒಂದು ಮಾತು ಅಂದ್ರೆ, ಇಲ್ಲ ಖಂಡಿಸಿದರೆ, ಇಲ್ಲಾಂದ್ರೆ ಬೈದರೆ ಏನಾಗುತ್ತೆ, ಅವನು ದ್ವೇಷ ಇಟ್ಕೊಳ್ತಾನೆ. ಇಲ್ಲಾಂದ್ರೆ ಯಾರಾದ್ರೂ ಅಪಕಾರ ಮಾಡಿದಾಗ ಇವನು ಕೂಡ ಅಪಕಾರ ಮಾಡ್ತಾರೆ. ಅಪಕಾರ ಮಾಡಿದವರಿಗೆ ಅಪಕಾರ ಮಾಡ್ತಾ ಇರ್ತಾರೆ. ಅಂದ್ರೆ ಇವರು ಅಪಕಾರ ಮಾಡೋ ತನಕ ನೆಮ್ಮದಿಯಿಂದ ಇರುವುದಿಲ್ಲ ರೀ. ಯಾರಾದ್ರೂ ಅಪಕಾರ ಮಾಡಿರ್ತಾರಲ್ಲ, ಹೇಗಾದ್ರೂ ಮಾಡಿ ಅವನನ್ನ ನಾಶ ಮಾಡಬೇಕು, ಇಲ್ಲಾಂದ್ರೆ ಕಿರಿಕಿರಿ ಮಾಡಬೇಕು, ಏನೋ ಒಂದು ರೀತಿಯಲ್ಲಿ ತೊಂದರೆ ಕೊಡಬೇಕು ಅಂತೇಳಿ ಹೃದಯದಲ್ಲಿ ಒಂದು ದ್ವೇಷ ಎನ್ನೋದು ಉಟ್ಕೊಳ್ಳುತ್ತೆ ಲೋಕದಲ್ಲಿ. ದೇವರ ಸಭೆಯಲ್ಲಿ ಕೂಡ ಇಂಥದ್ದು ಇದೆಯಾ ಅಂತ ನೋಡುವಾಗ, ದೇವರ ಸಭೆಯಲ್ಲಿ ಕೂಡ ದ್ವೇಷ ಎನ್ನೋದು ಬಹಳ ಜನ ಇರ್ತಾರಲ್ವ ಪ್ರಿಯರೇ. ಬಹಳ ಜನ ಏನಪ್ಪ ಅಂದ್ರೆ, ಒಂದು ರೀತಿಯಲ್ಲಿ ಒಬ್ಬರ ಮೇಲೆ ಅಪಕಾರ ಇಟ್ಕೊಂಡಿರ್ತಾರೆ, ಇನ್ನೊಬ್ಬರ ಮೇಲೆ ಒಂದು ರೀತಿಯಲ್ಲಿ ದ್ವೇಷ ಇಟ್ಕೊಂಡಿರ್ತಾರೆ. ಅದೇ ನಡೀತಾ ಇದೆ. ಅದು ಟೋಟಲ್ ಸಂಪೂರ್ಣವಾಗಿ ಹೋಗ್ಬೇಕು. ಅದು ಇಟ್ಕೊಂಡಪ್ಪ ಅಂದ್ರೆ ನಾವು ಆತ್ಮಿಕವಾಗಿ ಬೆಳೆಯಲ್ಲ. ನಾವು ಆತ್ಮಿಕವಾಗಿ ಬೆಳಿಬೇಕು, ದೇವರಲ್ಲಿ ಬೆಳಿಬೇಕು ಅಂದಾಗ ಖಂಡಿತವಾಗಿ ಅದು ತೊಲಗಬೇಕು. ಅದು ಮನಸ್ಸಲ್ಲಿ ಇಟ್ಕೋಬಾರ್ದು ಅಂತ ಹೇಳ್ತಾರೆ. ಆಮೇಲೆ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ, ನಮ್ಮ ಹಿತವನ್ನ ಕುರಿತು ನಾವು ನೋಡ್ಕೊಳ್ತೀವಿ. ನಮ್ಮ ಹಿತವನ್ನಂತಂದ್ರೆ ಪ್ರಾರ್ಥನೆ, ಭಕ್ತಿ, ಆರಾಧನೆ, ಓಕೆ, ನಮ್ಮ ಆತ್ಮವನ್ನು ಕಾಪಾಡ್ಕೊಳ್ತೀವಿ. ನಿಮ್ಮ ಆತ್ಮವನ್ನು ಕಾಪಾಡಿಕೊಳ್ಳೋದಕ್ಕೆ ಮಾತ್ರವಲ್ಲ, ಇನ್ನೊಬ್ಬರನ್ನು ಕೂಡ ಕಾಪಾಡೋದಕ್ಕೆ ನೀವು ಪ್ರಯಾಸ ಪಡ್ಬೇಕು. ಅಂದ್ರೆ ಎಲ್ಲರಿಗೂ ಹಿತವನ್ನು ಮಾಡುವರಾಗಿರ್ರಿ. ಎಲ್ಲರಿಗೂ ಹಿತವನ್ನಂದ್ರೆ ಆತ್ಮಿಕವಾಗಿ. ಭೌತಿಕವಾಗಿ ಏನಪ್ಪಾ ಅಂದ್ರೆ, ಯಾರಿಗೂ ತೊಂದರೆ ಕೊಡಬಾರ್ದು, ಯಾರಿಗೂ ನಮ್ಮಿಂದ ಅಪಕಾರ ನಡಿಕೂಡ್ದು, ನಮ್ಮಿಂದ ಇನ್ನೊಬ್ಬರಿಗೆ ನಷ್ಟವಾಗಕೂಡ್ದು. ನಮ್ಮ ಹಿತವನ್ನ ನಾವು ನೋಡ್ಕೊಂಡು, ಎರಡನೇದಾಗಿ ಇನ್ನೊಬ್ಬರ ಹಿತವನ್ನು ಕೂಡ ನಾವು ನೋಡ್ಬೇಕಂತಾರೆ. 17ನೇ ವಚನ ನೋಡಿ. 17ನೇ ವಚನ, ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಸಾಕು, ಒಂದು ನಿಮಿಷ. ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಅಂದ್ರೆ ಭಕ್ತರು, ಸಭೆಯಲ್ಲಿದ್ದಂತ ಭಕ್ತರು ಯಾವ ರೀತಿ ನಡ್ಕೊಳ್ಬೇಕು, ಹೇಗೆ ನಡ್ಕೊಳ್ಬೇಕು ಎನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಇರುವಂಥದ್ದು. ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ. ಎಡೆಬಿಡದೆ ಪ್ರಾರ್ಥನೆ ಅಂದಾಗ ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತೀರಾ? ಯಾತಕ್ಕಾಗಿ ಪ್ರಾರ್ಥನೆ ಮಾಡ್ತೀರಾ? ಹೇಗೆ ಪ್ರಾರ್ಥನೆ ಮಾಡ್ತೀರಾ? ಹೇಗೆ ಪ್ರಾರ್ಥನೆ? ಓಕೆ, ಎರಡು ಮಾತಲ್ಲೇ ಆದರೂ ಕೂಡ ಪ್ರಾರ್ಥನೆ ಕ್ಲುಪ್ತವಾಗಿರ್ಬೇಕು. ಯಾತಕ್ಕಾಗಿ ಪ್ರಾರ್ಥನೆ ಮಾಡಬೇಕು? ಪ್ರಾರ್ಥನೆ ಮಾಡ್ಬೇಕಾದ್ರೆ ಮೊದಲನೇದಾಗಿ ಪ್ರಿಯರಾದ ದೇವರ ಮಕ್ಕಳಿರ, ನಾವು ಯಥಾರ್ಥವಾಗಿ ಭಕ್ತರಾಗಿ ಇಲ್ಲದೆ ಹೋದ್ರೆ ನಮ್ಮ ಪ್ರಾರ್ಥನೆ ದೇವರ ಸನ್ನಿಧಿಗೆ ಮುಟ್ಟಲ್ಲ. ಮೊದಲನೇದಾಗಿ ನಮ್ಮ ಪ್ರಾರ್ಥನೆ ದೇವರ ಸನ್ನಿಧಿಗೆ ಮುಟ್ಟಬೇಕಾದ್ರೆ ನಾವು ಯಥಾರ್ಥವಂತರಾಗಿರ್ಬೇಕು, ಭಕ್ತರಾಗಿರ್ಬೇಕು. ಈ ಕಡೆ ತಪ್ಪುಗಳು, ಈ ಕಡೆ ಅಪರಾಧಗಳು, ಈ ಕಡೆ ಪ್ರಾರ್ಥನೆ ಮಾಡಿದ್ರೆ ಅದು ದೇವರ ಸನ್ನಿಧಿಗೆ ಮುಟ್ಟಲ್ಲ. ಯಾಕಂದ್ರೆ ದೇವ್ರು ಏನ್ ಮಾಡ್ತಾರಂದ್ರೆ, ನಮ್ಮ ಪ್ರಾರ್ಥನೆ ನೋಡದಂತೆ ಏನ್ರಿ ಕಣ್ಣಿಗೆ ಅಡ್ಡ ಇಟ್ಕೊಳ್ತಾರಂತೆ, ಕಿವಿ. ಅಂದ್ರೆ ಅಂತ ಪ್ರಾರ್ಥನೆ ಕೇಳಲ್ಲ. ಯಾಕಂದ್ರೆ
ಸುಳ್ಳು ಹೇಳುತ್ತಾ, ಪಾಪ ಮಾಡುತ್ತಾ, ಅನೇಕ ಈ ಲೋಕದಲ್ಲಿ ಅಪರಾಧದಲ್ಲಿ, ಅಪಾಯದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ತಪ್ಪು ಮಾರ್ಗದಲ್ಲಿ ಇದ್ದಾಗ ಅವ್ರೋಗಿ ದೇವರೇ ಇದು ಬೇಕು, ಅದು ಬೇಕು, ಅದು ಕೊಡಿ, ಇದು ಕೊಡಿ, ಇದು ನೋಡಿ, ಅದು ನೋಡಿ ಅಂತೇಳಿ ದೊಡ್ಡ ಲಿಸ್ಟ್ ಹೇಳಿದಾಗ ಮೊದಲನೇ ಪ್ರಾರ್ಥನೆಯೇ ಮುಟ್ಟಲ್ಲ. ಮತ್ತೆ ಯಾರ ಪ್ರಾರ್ಥನೆ ಮುಟ್ಟುತ್ತೆ? ಯಾರ ಪ್ರಾರ್ಥನೆ? ನಿಮ್ಮ ಪ್ರಾರ್ಥನೆ ಕೇಳ್ತಾರೆ, ಖಂಡಿತವಾಗಿ ನಮ್ಮ ಪ್ರಾರ್ಥನೆ ಕೇಳ್ತಾರೆ. ಹೇಗಿರ್ಬೇಕಂತ ನೋಡುವಾಗ ಭಕ್ತರಾಗಿ ಇರ್ಬೇಕು, ಯಥಾರ್ಥವಾಗಿ ಬದುಕಬೇಕು. ಖಂಡಿತವಾಗಿ ಕೇಳ್ತಾರೆ. ಉತ್ತರ ಸಿಗುತ್ತೆ. ಆ ಉತ್ತರಗೋಸ್ಕರ ನಾವು ಕಾಯ್ಬೇಕು. ಕೆಲವು ಟೈಮಲ್ಲಿ ಬೇಗ ನಡೆಯುತ್ತೆ, ಇನ್ನು ಕೆಲವು ಟೈಮಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು, ಆದ್ರೆ ಉತ್ತರ ಮಾತ್ರ ಖಂಡಿತವಾಗಿ ಸಿಗುತ್ತೆ ರೀ. ಉತ್ತರ ಮಾತ್ರ ಖಂಡಿತವಾಗಿ ಸಿಗುತ್ತೆ. ಆದ್ದರಿಂದ ನಾವು ಖಂಡಿತವಾಗಿ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಹೇಗಿದ್ದೀವಿ, ನಮ್ಮ ಜೀವನ ಹೇಗಿದೆ ಅಂತೇಳಿ ನಮ್ಮನ್ನ ನಾವು ಪರಿಶೋಧನೆ ಮಾಡಿಕೊಂಡು ನಾವು ಪ್ರಾರ್ಥನೆ ಯಾವಾಗ್ಲೂ ಇರಬೇಕು. ಎಡೆಬಿಡದೆ ಪ್ರಾರ್ಥನೆ ಮಾಡ್ಬೇಕಂತ ಹೇಳ್ತಾರೆ. ಯಾವಾಗ್ಲೂ ಸಂತೋಷದಲ್ಲಿ ಇರ್ಬೇಕಂತ ಹೇಳ್ತಾರೆ. ಹೃದಯದಲ್ಲಿ ಸಂತೋಷ, ಯಾವಾಗ್ಲೂ ಸಂತೋಷವಾಗಿರ್ಬೇಕಂತಾರೆ. 18ನೇ ವಚನದಲ್ಲಿ ನೋಡುವಾಗ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಎಲ್ಲದರಲ್ಲಿ ಅಂದ್ರೆ ತಿನ್ನುವಂತ ಆಹಾರ ವಿಷಯದಲ್ಲಿ, ನೀರಿನ ವಿಷಯದಲ್ಲಿ, ಜೀವಿತದ ವಿಷಯದಲ್ಲಿ, ಸಭೆ ವಿಷಯದಲ್ಲಿ, ವಾಕ್ಯದ ವಿಷಯದಲ್ಲಿ, ದೇವ ನಿಮ್ಮ ಒಂದು ಸಹವಾಸದಲ್ಲಿ ಇದ್ದೀವಲ್ಲ, ನಿಮಗೆ ಸ್ತೋತ್ರಗಳು, ನಿಮಗೆ ಕೃತಜ್ಞತೆಗಳು. ಅದ್ರ ಜೊತೆಗೆ ಕೆಲಸನೂ ಇರಬೇಕು. ಸುಮ್ಮನೆ ತುಟಿ ಮಾತುಗಳಿಂದ ಮಾತ್ರವಲ್ಲ, ನಮ್ಮ ಜೀವನದಲ್ಲಿ ಕೆಲಸನೇ ಇರಬೇಕು. ಕೆಲಸ ಇರಬೇಕು ಏನ್ರಿ, ಪ್ರಾರ್ಥನೆ ಇರಬೇಕು, ಕೃತಜ್ಞತೆ ಕೂಡ ಇರಬೇಕು. ಕೃತಜ್ಞತೆ ಅಂದ್ರೆ ಪ್ರಿಯರಾದ ದೇವ್ರ ಮಕ್ಕಳಿರ ಒಂದೇ ಮಾತು, ಇವಾಗ ಯಾರಾದ್ರೂ ನಮಗೆ ಒಳ್ಳೇದ್ ಮಾಡಿದಾಗ ಜಸ್ಟ್ ಏನಪ್ಪಾ ಥ್ಯಾಂಕ್ಸ್ ಅಂತ ಹೇಳ್ತೀವಲ್ಲ ತುಟಿ ಮಾತಿಂದ. ದೇವರು ಮಾಡಿರುವಂತದ್ದು ಎಷ್ಟಿದೆ ಹೇಳಿ? ದೇವರು ನಮಗೋಸ್ಕರ ಮಾಡಿರುವಂತ ಕೆಲಸಗಳೆಷ್ಟು? ಅಂಗಾಲು ಮೊದಲುಗೊಂಡು ತಲೆಯಲ್ಲಿರುವಂತ ಕೂದಲವರೆಗೆ ಅವ್ರ ಕೆಲಸನೇ. ಒಳಗಡೆ ಗುಂಡಿಗೆ ಆಗಿರ್ಬೋದು, ಹೃದಯ, ಇದು ಏನಪ್ಪಾ ಎಲುಬುಗಳು, ನರಗಳು, ಚಿಕ್ಕ ಕರುಳು, ದೊಡ್ಡ ಕರುಳು, ಇವೆಲ್ಲ ಕೆಲಸ ಅವ್ರದೇ. ಗುಂಡಿಗೆ ಸರ್ಕ್ಯುಲೇಷನ್ ಆಗ್ತಾ ಇದೆ, ರಕ್ತ ಸರ್ಕ್ಯುಲೇಷನ್ ಆಗ್ತಾ ಇದೆ ಅಂದ್ರೂ ಕೂಡ ದೇವ್ರ ಕೆಲಸನೇ. ದೇವ್ರ ಸಹಾಯ ನಡೀತಾ ಇದೆ, ಕೆಲಸ ನಡೀತಾ ಇದೆ. ನಮ್ಮ ಶರೀರಕ್ಕಾಗಿ, ನಮ್ಮ ಆತ್ಮಕ್ಕಾಗಿ, ನಮ್ಮ ಕುಟುಂಬಕ್ಕಾಗಿ, ನಮ್ಮ ಸಭೆಗಾಗಿ, ಎಲ್ಲದರಿಗೋಸ್ಕರ ನಾವು ಯಾವಾಗ್ಲೂ ಕೃತಜ್ಞತರಾಗಿರ್ಬೇಕು. ದೇವ್ರನ್ನ ಘನಪಡಿಸ್ತಾ ಇರ್ಬೇಕು, ಮಹಿಮೆ ಪಡಿಸ್ತಾ ಇರ್ಬೇಕು, ಆರಾಧನೆ ಮಾಡ್ತಾ ಇರ್ಬೇಕು, ಕೃತಜ್ಞತೆ ಹೇಳ್ತಾ ಇರ್ಬೇಕು, ಯಾವಾಗ್ಲೂ ಹೋಗ್ತಾ ಇರ್ಬೇಕು ಪ್ರಿಯರೇ, ನಡೀತಾ ಇರ್ಬೇಕು. ಕೆಳಗಡೆ ಮಾತು ನೋಡಿ 19, ಪವಿತ್ರಾತ್ಮನನ್ನು ನಂದಿಸಬೇಡಿರಿ, ಪವಿತ್ರಾತ್ಮನನ್ನು ನಂದಿಸಬೇಡಿರಿ, ಪ್ರವಾದನೆಗಳನ್ನು ಹೀನೈಸಬೇಡಿರಿ, ಆದರೆ ಎಲ್ಲವನ್ನೂ ಪರಿಶೋಧಿಸಿ ಒಳ್ಳೆಯದನ್ನೇ ಭದ್ರವಾಗಿ ಹಿಡಿದುಕೊಳ್ಳಿರಿ, ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರಿ. ಸಾಕು ನೋಡಿ, ಪವಿತ್ರ ಆತ್ಮನನ್ನು ನಂದಿಸಬೇಡಿರಿ. ಪವಿತ್ರ ಆತ್ಮ ನಂದಿಸ್ತೀವ ಅಂದ್ರೆ, ಪವಿತ್ರ ಆತ್ಮನನ್ನ ನಂದಿಸಬೇಡಿರಿ ಅಂದ್ರೆ ಪವಿತ್ರ ಆತ್ಮನ ಹೃದಯದಲ್ಲಿ ಬೆಂಕಿ ತರ ಉರಿತಾ ಇರಬೇಕು, ಬೆಳಕು. ಅದನ್ನ ನಂದಿಸಬಾರ್ದು. ಪವಿತ್ರ ಆತ್ಮನ ನೋಡ್ಬೇಕು ಒಂದ್ಸರಿ ನಾವು ನಮ್ಮಲ್ಲಿ ಪವಿತ್ರ ಆತ್ಮನ. ಯಾಕೆಂದ್ರೆ ಯಾವಾಗ ನಾವು ಬ್ಯಾಪ್ಟಿಸಮ್ ತಗೊಳ್ತೀವೋ ಅವಾಗ ಪವಿತ್ರ ಆತ್ಮರು ನಮ್ಮಲ್ಲಿ ಬರ್ತಾರಲ್ಲ, ಪವಿತ್ರ ಆತ್ಮರು ನಮ್ಮಲ್ಲಿ ಇದ್ದಾರಾ ಇಲ್ಲೋ ಅಂತೇಳಿ ಧ್ಯಾನಿಸ್ಬೇಕು ಪ್ರಿಯರೇ. ಅವರನ್ನ ಏನ್ ಮಾಡಬಾರ್ದು? ನಂದಿಸಬಾರ್ದು. ಏನಂತ ಹೇಳ್ತಾರೆ? ಪವಿತ್ರ ಆತ್ಮನನ್ನು ನಂದಿಸಬೇಡಿರಿ, ಆರಿಸ್ಬೇಡಿ. ಪವಿತ್ರ ಆತ್ಮನನ್ನ ನೀವು ನೋಡ್ಕೊಳ್ಳಿ ಒಂದ್ಸಾರಿ. ಹೇಗ್ ನೋಡ್ಕೊಳ್ಳಿ ಅಂದ್ರೆ, ನೋಡಿಕೊಳ್ಳಿ ಅಂದ್ರೆ, ಇವಾಗ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಗೆಸ್ಟ್ ಬರ್ತಾರಲ್ಲ, ನಿಮ್ಮನ್ನ ಪ್ರೀತಿಸುವಂತ ಗೆಸ್ಟ್ ಮನೆಗೆ ಹೇಗ್ ನೋಡ್ಕೊಳ್ತೀರಮ್ಮ? ಚಿಕ್ಕ ಮನೆ ಆಗಿರ್ಬೋದು, ದೊಡ್ಡ ಮನೆ ಹೆಂಗೇನೆ ಇರ್ಲಿ, ಪ್ರೀತಿ ನಿಮ್ಮನ್ನ ಇಷ್ಟಪಡುವಂತವ್ರು ಯಾರೇ ಆಗ್ಲಿ, ತಂದೆ ತಾಯಿ, ಇಲ್ಲಾಂದ್ರೆ ಅಣ್ಣ ತಮ್ಮ, ಅತ್ತಿಗೆ, ಇನ್ನೊಬ್ರು ಬಂದಾಗ ಹೇಗ್ ನೋಡ್ಕೊಳ್ತೀರಾ? ಪ್ರೀತಿನ ನೋಡ್ಕೊಳ್ತೀರಲ್ವ? ಅವರನ್ನ ನೋಯಿಸುವಂತ ರೀತಿಯಲ್ಲಿ ನೋಡ್ಕೊಂಡಾಗ ಅವ್ರು ಏನ್ ಮಾಡ್ತಾರೆ? ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡು ಮತ್ತೊಂದ್ಸಾರಿ ಬರ್ತೀನಿ ಬಾಯ್ ಅಂತ ಹೇಳಿ ಹೊರಟೋಗ್ತಾರೆ. ಅವ್ರಿಗೆ ಮನಸ್ಸಿಗೆ ನೋವಾಗುವಂತ ರೀತಿಯಲ್ಲಿ ನಡ್ಕೊಂಡಾಗ, ಅಮ್ಮ ಮಗಳೇ ನಾನು ಮತ್ತೊಂದ್ಸರಿ ಬರ್ತೀನಮ್ಮ, ಓಕೆ
ಅಂತಾರೆ. ಯಾಕೆ? ಮನಸ್ಸನ್ನು ನೋಯಿಸಿದಾಗ. ಇವಾಗ ಪವಿತ್ರಾತ್ಮನನ್ನ ನಂದಿಸಬೇಡಿರಿ ಅಂತ ಹೇಳ್ತಾರೆ. ಎಲ್ಲರಲ್ಲಿ ಪವಿತ್ರಾತ್ಮರು ಇದ್ದಾರಾ? ಯಾವಾಗ ಬರ್ತಾರೆ ಸಭೆ ಮಧ್ಯದಲ್ಲಿ? ಇಲ್ಲದ್ರೆ ನಮ್ಮ ಮಧ್ಯದಲ್ಲಿಪ್ಪ ಅಂದ್ರೆ ಯಾವಾಗ ಬ್ಯಾಪ್ಟಿಸಮ್ ತಗೊಳ್ತೀವೋ ಅವಾಗ ಪವಿತ್ರಾತ್ಮರು ನಮ್ಮ ಮಧ್ಯದಲ್ಲಿ ಬರ್ತಾರೆ. ಪವಿತ್ರಾತ್ಮರು ನಮ್ಮ ಮಧ್ಯದಲ್ಲಿ ಬಂದಾಗ ಅವ್ರನ್ನ ನಾವೇನ್ ನೋಡ್ಕೊಳ್ಬೇಕು. ಹೇಗೆ ನೋಡ್ಕೊಳ್ತೀವಿ? ಹೇಗೆ? ಅದು ವಾಕ್ಯದ ಪರಿಜ್ಞಾನದಲ್ಲಿ ನಾವು ಬೆಳೀತಾ ಇದ್ದಾಗ ನಮ್ಮಲ್ಲಿ ಪವಿತ್ರಾತ್ಮರು ಇದ್ದಾರಾ ಇಲ್ವೋ ಅದು ಗೊತ್ತಾಗುತ್ತೆ. ದೇವರು ಇದ್ದಾರಿಲ್ವೋ ಇದು ಗೊತ್ತಾಗುತ್ತೆ. ಆಮೇಲೆ ದೇವರು ಮೆಚ್ಚುವಂತ ರೀತಿಯಲ್ಲಿ ನಾವು ನಡ್ಕೊಂಡಾಗ ಪವಿತ್ರಾತ್ಮನು ಕೂಡ ಸಂತೋಷ ಪಡ್ತಾರೆ. ದೇವರು ದುಃಖ ಪಡುವಂತ ರೀತಿಯಲ್ಲಿ ನಡ್ಕೊಂಡಾಗ ಮೊಟ್ಟ ಮೊದಲು ಇವರು ಏನಾಗ್ತಾರೆ? ಒಂದ್ಸರಿ ಆಲೋಚನೆ ಮಾಡಿ ಪಡೆಯಿರಿ. ಆಮೇಲೆ ಕೆಳಗಡೆ ಮಾತು ನೋಡಿ, ಪ್ರವಾದನೆಗಳನ್ನು ಈನೈಸಬೇಡಿರಿ. ಒಂದು ಕಾಲದಲ್ಲಿ ಪ್ರವಾದನೆಗಳು, ಈಗಿನ ಕಾಲದಲ್ಲಿ ಸತ್ಯವೇದ ಗ್ರಂಥ. ಈನೈಸಬೇಡ್ರಿ, ಆದರೆ ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನೇ ಭದ್ರವಾಗಿ ಹಿಡಿದುಕೊಳ್ಳಿರಿ. ನೀವು ಸ್ವಾತಂತ್ರ್ಯರು, ನಾವೆಲ್ಲರೂ ಸ್ವಾತಂತ್ರ್ಯರು. ನಾವು ಯಾರು ವಾಕ್ಯವನ್ನ ಹೇಳಿದ್ರು ಕೂಡ ನಾವು ಕೇಳೋಣ. ಯಾವುದು ಒಳ್ಳೇದಿದೆಯೋ, ವಾಕ್ಯಾನುಸಾರವಾಗಿ ಯಾವುದಿದೆಯೋ ಅದನ್ನ ಭದ್ರವಾಗಿ ಹಿಡಿದುಕೊಳ್ಳೋಣ. ಈ ಕಡೆಯಿಂದ ಆ ಕಡೆ ಜಂಪು, ಆ ಕಡೆಯಿಂದ ಮತ್ತೊಂದು ಕಡೆ ಜಂಪು, ಮತ್ತೊಂದು ಕಡೆಯಿಂದ ಇನ್ನೊಂದು ಕಡೆ ಜಂಪ್ ಆಗೋದು ಬೇಡ. ಲೋಕದಲ್ಲಿ ವಾಕ್ಯದ ಪ್ರಕಾರ ಸಭೆಗಳಿಲ್ಲ ರೀ. ಎಲ್ಲ ಕೂಡ ಹೇಗಾಗಿದೆಪ್ಪ ಅಂತ ನೋಡುವಾಗ ಸ್ವಾರ್ಥ ಚಿಂತಕರು, ಹಣದಾಸೆ ಉಳ್ಳವರು ಹೆಚ್ಚಾಗಿ ಹೇಗಿದ್ದಾರಪ್ಪ ಅಂತ ನೋಡುವಾಗ ಸೇವೆ ಮಾಡುವವರು ಬಹಳ ಮಂದಿ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಇರುತ್ತೆ ಮಾತೊಂದ್ಸಾರಿ ನೋಡಿ. 16ನೇ ಅಧ್ಯಾಯ 17ನೇ ವಚನವನ್ನು ನೋಡಿ ಪ್ರಿಯರೇ. 16ನೇ ಅಧ್ಯಾಯ 17ನೇ ವಚನ. ಪ್ರಿಯರೇ, ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಭೇದಗಳನ್ನು ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನು ಗುರುತಿಸಿ ಅವರನ್ನು ಬಿಟ್ಟು ದೂರ ಹೋಗಿರಿ ಎಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಅಂಥವರು ನಮ್ಮ ಕರ್ತನಾದ ಕ್ರಿಸ್ತನ ಸೇವೆಯನ್ನು ಮಾಡದೆ ತಮ್ಮ ಹೊಟ್ಟೆಯ ಸೇವೆಯನ್ನೇ ಮಾಡುವವರಾಗಿ ನಯದ ನುಡಿಗಳಿಂದಲೂ ಮತ್ತು ಹೊಗಳಿಕೆಯ ಮಾತುಗಳಿಂದಲೂ ನಿಷ್ಕಪಟಿಗಳ ಹೃದಯಗಳನ್ನು ಮೋಸಗೊಳಿಸುತ್ತಾರೆ. ಸಾಕು ನೋಡಿರಿ ಸಹೋದರರೇ, ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಭೇದಗಳನ್ನು ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನು ಗುರುತಿಟ್ಟು ಅವರನ್ನು ಬಿಟ್ಟು ತೊಲಗಿ ಹೋಗಿರಿ ಎಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಅಂಥವರು ನಮ್ಮ ಕರ್ತನಾದ ಕ್ರಿಸ್ತನ ಸೇವೆಯನ್ನು ಮಾಡದೆ ತಮ್ಮ ಹೊಟ್ಟೆಯ ಸೇವೆಯನ್ನೇ ಮಾಡುವರಾಗಿ ನಯದ ನುಡಿಗಳಿಂದಲೂ ಹೊಗಳಿಕೆಯ ಮಾತುಗಳಿಂದಲೂ ನಿಷ್ಕಪಟಿಗಳ ಹೃದಯಗಳನ್ನು ಮೋಸಗೊಳಿಸುತ್ತಾರೆ. ನಯದ ಮಾತುಗಳು, ಹೊಗಳಿಕೆಯ ಮಾತುಗಳು. ಇಲ್ಲಿ ಒಂದ್ಸಾರಿ ಗಮನದಲ್ಲಿ ಇಟ್ಕೋಬೇಕು. ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಏನ್ರಿ, ಕಷ್ಟಪಟ್ಟು ವಾಕ್ಯಗಳನ್ನ ಪರಿಶೋಧನೆ ಮಾಡಿ ಇದ್ದದ್ದು ಇದ್ದ ಹಾಗೆ ನಾವು ಪ್ರಯಾಸ ಪಟ್ಟು ಹಳ್ಳಿಗಳಿಗೆ ನಾವು ಕೈಲಾದಷ್ಟು ಮಟ್ಟಿಗೆ ಹೋಗಿ ಸುವಾರ್ತೆಯನ್ನು ತಲುಪಿಸಿದಾಗ, ಅನೇಕರನ್ನೊಂದು ಸತ್ಯದ ಮಾರ್ಗದಲ್ಲಿ ನಡೆಸುವಾಗ, ಆಮೇಲೆ ಮತ್ತೆ ಯಾವನೋ ಒಬ್ಬನು ಬಂದು ಏನೋ ಒಂದು ಹೇಳಿದಾರಂತೇಳಿ ಸಭೆಯನ್ನ ಬಿಟ್ಟೋದವರಿದ್ದಾರೆ ಬಹಳ ಮಂದಿ. ಅಲ್ಲೆಲ್ಲೆಲ್ಲಿ ಸಭೆಯನ್ನು ಬಿಟ್ಟು ಹೋಗ್ತಾರ. ಸಭೆಯನ್ನ ಬಿಟ್ಟು ಹೋಗಿದ್ದಾರೆ ಅಂದ್ರೆ ಇವ್ರಿಗೆ ಏನ್ ಅರ್ಥ ಆಗಿದೆ? ಒಂದು ಕಾಲದಲ್ಲಿ ವಾಕ್ಯಕ್ಕೆ ವಿರುದ್ಧವಾಗಿದ್ದಂತ ಸಭೆಯಲ್ಲಿ ಇದ್ದೀವಿ ಅಂತೇಳಿ ಗೊತ್ತಾದ ಮೇಲೆ ಸತ್ಯದ ಮಾರ್ಗದಲ್ಲಿ ಬರ್ತಾರೆ. ಸತ್ಯದಲ್ಲಿ ಬಂದ ಮೇಲೆ ಕೂಡ ಎಲ್ಲೋ ಒಂದು ಕಡೆ ಏನೋ ಇದೆ ಅಂತೇಳಿ ಹೊರಟೋಗ್ತಾ ಇರ್ತಾರೆ. ಅಂಥದ್ದು ಯಾವಾಗ್ಲೂ ಮಾಡಕ್ ಹೋಗ್ಬೇಡಿ. ಯಾರು ಯಾವ ರೀತಿ ಮಾತಾಡ್ತಾ ಇದ್ದಾರೋ ಸ್ವಲ್ಪ ಗಮನಿಸ್ಬೇಕು, ತಿಳ್ಕೋಬೇಕು, ಅರ್ಥ ಮಾಡಿಕೊಂಡು ಜಾಗೃತಿಯಿಂದ ಜೀವಿಸ್ಬೇಕು ಅಂತ ಹೇಳ್ತಾರೆ. ಎರಡನೇದಾಗಿ, ಭಿನ್ನವಾಗಿ ಮಾತಾಡಿದಾಗ, ವಿರುದ್ಧವಾಗಿ ಮಾತಾಡಿದಾಗ ಅಂಥವರನ್ನು ಗುರುತಿಟ್ಕೊಳ್ಬೇಕು ಅಂತ ಹೇಳ್ತಾರೆ. ಅವ್ರು ಹೇಗೆ ಮಾತಾಡ್ತಾರೆ? ಅವರು ವಾಕ್ಯಗಳನ್ನೇ ಹೇಳ್ತಾರೆ, ಆದರೆ ಹೇಗಿರುತ್ತೆ ಅವ್ರ ಮಾತುಗಳಪ್ಪ ಅಂತ ನೋಡುವಾಗ, ಅಂಥವರು ನಮ್ಮ ಕರ್ತನಾದ ಕ್ರಿಸ್ತನ ಸೇವೆಯನ್ನು ಮಾಡದೆ ತಮ್ಮ ಹೊಟ್ಟೆಯ ಸೇವೆಯನ್ನೇ ಮಾಡುವರಾಗಿ ನಯದ ನುಡಿಗಳಿಂದಲೂ ಹೊಗಳಿಕೆಯ ಮಾತುಗಳಿಂದಲೂ ನಿಷ್ಕಪಟಿಗಳ ಹೃದಯಗಳನ್ನ ಮೋಸಗೊಳಿಸುತ್ತಾರೆ ಅಂತ. ನಯದ ನುಡಿಗಳು, ಹೊಗಳಿಕೆಯ ಮಾತುಗಳು. ನಯದ ನುಡಿಗಳು ಏನಾದ್ರೂ ಬರ್ತಾ ಇದೆಯಾ? ನಯದ ನುಡಿಗಳು, ಹೊಗಳಿಕೆಯ ಮಾತುಗಳು.
ಅಂದ್ರೆ ಮಾತುಗಳು ಹೇಗಿರುತ್ತಪ್ಪ ಅಂದ್ರೆ ಬಹಳ ಮೃದುವಾಗಿ ಮಾತಾಡ್ತಾರೆ. ಅಂದ್ರೆ ಏನ್ರಿ, ಸೈತಾನನ ಒಂದು ಮುಸುಗಿನಲ್ಲಿ, ದೇವರ ಮುಸುಗಿನಲ್ಲಿ ಸೈತಾನನ ಒಂದು ಕ್ರಿಯೆಗಳನ್ನು ಮಾಡುವಂತವರು ನಯ ನಯದ ನುಡಿಗಳು. ನಯದ ಅಂದ್ರೆ ಎಲ್ಲ ಮಸಾಜ್ ಮಾಡ್ತಾ ಇರ್ತಲ್ಲ ಸ್ಮೂತ್ ಆಗಿ. ಎರಡನೇದಾಗಿ ಹೊಗಳಿಕೆ. ನಿಮ್ಮನ್ನ ಹೊಗಳಿದ್ದಾರಪ್ಪ ಅಂದ್ರೆ, ನಿಮ್ಮನ್ನ ಹೊಗಳಿದ್ದಾರೆ ಅಂದ್ರೆ ನೀವು ಸ್ವಲ್ಪ ಗಮನಿಸ್ಬೇಕು. ನಿಮ್ಮನ್ನು ಯಾತಕ್ಕಾಗಿ ಹೊಗಳ್ತಾ ಇದ್ದಾರೆ, ಈ ಮನುಷ್ಯ ನಮ್ಮನ್ನ ನೆನಪು ಮಾಡ್ಕೊಳ್ತಾ ಇಲ್ಲಲ್ಲ ಅಂತೇಳಿ ದೂರ ಆಗ್ತಾರೆ. ದೂರ ಆಗ್ಬೇಡಿ, ಯಾರು ದೂರ ಆಗ್ಬಾರ್ದು. ಎಲ್ಲರೂ ಮನಸ್ಸಿನಲ್ಲಿ ಇರ್ತೀರ. ಅಯ್ಯೋ ಈ ಬ್ರದರ್ ನಮ್ಮ ಹೆಸರನ್ನು ಹೇಳಿಲ್ಲ, ಅಯ್ಯೋ ಈ ಬ್ರದರ್ ನಮ್ಮ ಬಗ್ಗೆ ಯೋಚನೆ ಮಾಡಿಲ್ಲ, ಅಯ್ಯೋ ಈ ಬ್ರದರ್ ನಮ್ಮ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಎಲ್ಲರ ಬಗ್ಗೆ ಇರುತ್ತೆ. ನಿಜವಾದ್ರು ಒಳ್ಳೆ ಸೇವಕರು ಎಲ್ಲರ ಬಗ್ಗೆ ಚಿಂತೆ ಮಾಡ್ತಾರೆ, ಪ್ರಾರ್ಥನೆಯಲ್ಲಿ ಇರ್ತಾರೆ. ಓಕೆ, ಹೆಸರು ಹೇಳಿಲ್ಲ ಅಂತೇಳಿ ಯಾರು ಕೂಡ ಇದು ಮಾಡಬಾರ್ದು, ಬೇಜಾರು ಮಾಡ್ಕೋಬಾರ್ದು. ಆದ್ರೆ ಕೆಲವರು ಏನಪ್ಪಾ ಅಂದ್ರೆ ಹೊಗಳಿಕೆ ಮಾತುಗಳು ಯಾಕೆ ಮಾತಾಡ್ತಾರಪ್ಪ ಅಂತ ನೋಡುವಾಗ, ಹೊಟ್ಟೆಗೋಸ್ಕರ. ಅವ್ರ ಹೊಟ್ಟೆ ಇರುತ್ತಲ್ಲ, ಹೊಟ್ಟೆ ತುಂಬಬೇಕಾದ್ರೆ ಅವ್ರ ಹೊಟ್ಟೆ ಮಾತ್ರ ಅಲ್ಲ, ಅವ್ರ ಕುಟುಂಬದ್ದು ತುಂಬಬೇಕಾದ್ರೆ ನಯದ ನುಡಿಗಳಿಂದ ಮಾತಾಡಿದ್ರೇನೆ ಅವ್ರ ಹೊಟ್ಟೆ ತುಂಬುತ್ತೆ. ಯಥಾರ್ಥವಾಗಿ ಇದ್ದದ್ದು ಇದ್ದ ಹಾಗೆ ಮಾತಾಡಿದಾಗ, ಯಥಾರ್ಥವಾಗಿ ಸೇವೆ ಮಾಡಿದಾಗ ಕಷ್ಟ ಇರುತ್ತೆ. ಅವಾಗ ಏನಪ್ಪಾ ಅಂದ್ರೆ ನಿಂದಿಸ್ತಾ ಇರ್ತಾರೆ ಕೆಲವರು, ಏನಪ್ಪಾ ಈ ಮನುಷ್ಯ ಹೇಗೆ ಮಾತಾಡ್ತಾನೆ ಅಂತೇಳಿ ದುಃಖ ಪಡ್ತಾರೆ. ದುಃಖ ಪಡಬಾರ್ದು, ಯಾಕಂದ್ರೆ ನಮ್ಮ ಹಿತಕ್ಕಾಗಿ ಅವರು ಎಚ್ಚರಿಸ್ತಾ ಇರ್ತಾರೆ. ನಯದ ನುಡಿಗಳಿದೆ ಅಂದ್ರೆ, ಹೊಗಳಿಕೆಯ ಮಾತುಗಳಿದೆ ಅಂದ್ರೆ ಅಲ್ಲಿ ನೀವು ಗಮನದಲ್ಲಿ ಇಟ್ಕೋಬೇಕು. ಏನೋ ನಡೀತಾ ಇದೆ ಇಲ್ಲಿ ತಪ್ಪು, ಒಂದ್ಸರಿ ನೋಡೋಣ ಅಂತೇಳಿ. ಯಥಾರ್ಥವಾಗಿ ಇದ್ರೆ ಪರವಾಗಿಲ್ಲ, ದೇವ್ರ ಸ್ತೋತ್ರವಾಗ್ಲಿ. ಅಲ್ಲಿ ಏನಾದ್ರೂ ಹೊಗಳಿಕೆ ಇಲ್ಲಾಂದ್ರೆ ನಯದ ನುಡಿಗಳು ಬರ್ತಾ ಇದೆ ಅಂದ್ರೆ ವಾಕ್ಯ ಏನಾದ್ರೂ ತಪ್ಪಿಸ್ತಾ ಇದಾರ ಅಂತ ನೋಡ್ಕೋಬೇಕು. ಕೆಲವರು ಚೆನ್ನಾಗಿ ಕಲ್ತಿದ್ದಾರೆ, ಸೇವಕರು ಏನ್ ಮಾಡಿದ್ದಾರೆ ಅಂದ್ರೆ ಎಲ್ಲೆಲ್ಲಿ ನಯದ ನುಡಿಗಳು ಮಾತಾಡ್ಬೇಕು, ಎಲ್ಲೆಲ್ಲಿ ಯಾವ ರೀತಿ ಮಾತಾಡಿ ಬುಟ್ಟಿಯಲ್ಲಿ ಹಾಕೊಳ್ಬೇಕು ನಡೀತಾ ಇರುತ್ತೆ ಪ್ರೇರೆ. ಅಂತ ವಿಷಯದಲ್ಲಿ ತುಂಬಾ ಜಾಗ್ರತೆಯಲ್ಲಿ ಇರಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತೊಂದು ಮಾತನ್ನ ನಾವು ಗಮನಿಸೋಣ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನವನ್ನು ನೋಡಿ ಪ್ರೇರೆ. 2ನೇ ಅಧ್ಯಾಯ 11ನೇ ವಚನ, 2:11. ಪ್ರಿಯರೇ, ಪ್ರವಾಸಿಗಳು ಮತ್ತು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ವಿರುದ್ಧವಾಗಿ ಯುದ್ಧ ಮಾಡುವ ಶಾರೀರಿಕ ದುರಾಸೆಗಳಿಗೆ ದೂರವಾಗಿರಬೇಕೆಂದು ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಸಾಕು. ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. ಅಂದ್ರೆ ಯಾರ ಮಾತುಗಳು, ಯಾರ ಎಚ್ಚರಿಕೆಗಳು ಹೇಳಿ ಪ್ರಿಯರೇ? ದೇವರ ಎಚ್ಚರಿಕೆಗಳು. ಇವಾಗ ಪೇತ್ರನು ಎಚ್ಚರಿಸುವಂತದ್ದಾಗಿರ್ಬೋದು, ಅಪೊಸ್ತಲನಾಗಿರುವಂತ ಪೌಲನಾಗಿರ್ಬೋದು, ಇಲ್ಲ ಸೇವಕರಾಗಿರ್ಬೋದು, ಎಚ್ಚರಿಕೆಗಳು. ಇವಾಗ ನಾವು ನ್ಯಾಯವಾಗಿ ಭಕ್ತಿಯಿಂದ ಯಥಾರ್ಥವಾಗಿ ನಡ್ಕೊಂಡಾಗ ತೊಂದರೆ ಇಲ್ಲ. ಒಂದ್ ವೇಳೆ ನಾವು ಆ ಕಡೆ ಈ ಕಡೆ ಗೊಂದಲದಲ್ಲಿದ್ದಾಗ ನಾವು ದೇವರ ಸೇವಕರ ಮಾತನ್ನ, ಅಂದ್ರೆ ಯಥಾರ್ಥವಾಗಿ ಯಾರು ಸೇವೆ ಮಾತಾಡ್ತಾರೋ, ಯಾರು ಸೇವೆ ಮಾಡ್ತಾ ಇದ್ದಾರೋ ಅವ್ರ ಮಾತುಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. ಅಂದ್ರೆ ನಾವ್ ಯಾರಂತೆ? ಪ್ರವಾಸಿಗಳಂದ್ರೆ ಪ್ರಿಯರಾದ ದೇವರ ಮಕ್ಕಳಿಗೆ, ಇವಾಗ ನಾವು ನಮ್ಮ ಮನೆಯನ್ನ ಬಿಟ್ಟು ಕೆಲವು ಪ್ರಾಂತಗಳಿಗೆ ಹೋಗ್ತೀವಿ. ಯಾಕೆ ಹೋಗ್ತೀವಿ ಹೇಳಿಮ್ಮ? ಸ್ವಲ್ಪ ಪ್ರಶಾಂತವಾಗಿ, ಹೌದಲ್ವಾ? ಎಲ್ಲಿ ಹೋಗ್ತೀವಿ? ಕೆಲವು ಕರ್ನಾಟಕದಲ್ಲಿ ಯಾವ ಒಳ್ಳೆ ಪ್ಲೇಸ್ ಯಾವಿದೆ, ಚೆನ್ನಾಗಿರುವಂತ ಪ್ಲೇಸ್ ಎಲ್ಲಿದೆ, ನೆಮ್ಮದಿಯಿಂದ 4 ದಿನ ಹೋಗಿ ಬರೋಣ, 1-2 ದಿನ ಹೋಗಿ ಬರೋಣ. ಆಮೇಲೆ ಬೇರೆ ತಮಿಳ್ನಾಡಲ್ಲಿ ಯಾವ ಪ್ಲೇಸ್ ಇದೆ, ಇಲ್ಲ ಕೇರಳದಲ್ಲಿ ಯಾವ್ದಿದೆ ಪ್ಲೇಸ್ಗಳಂತೇಳಿ ಮುಂಚಿತವಾಗಿ ನೋಡ್ತಾರೆ. ಆಮೇಲೆ ಪ್ರವಾಸಕ್ಕೆ ಹೋಗ್ತಾರೆ. ಹೋದ್ಮೇಲೆ ಮತ್ತೆ ಮನೆಗೆ ಬರ್ತಾರ, ಅಲ್ಲೇ ಇರ್ತಾರ, ಹೋಗಿ ಬರ್ತಾರೆ. ನಾವು ಯಾವ ರೀತಿಯಲ್ಲಿ ಇದ್ದೀವಂತ ಈ ಲೋಕದಲ್ಲಿ ಬಂದಿದ್ದು
ನಾವೆಲ್ಲರೂ ಕೂಡ ಈ ಲೋಕದಲ್ಲೇ ಇದ್ದೀವಲ್ಲ, ನಾವೆಲ್ಲರೂ ಪ್ರವಾಸಿಗಾರರು. ಅಂದ್ರೆ ಪರಲೋಕದಿಂದ ಈ ಲೋಕಕ್ಕೆ ಬಂದಿದ್ದೀವಿ, ಮತ್ತೆ ಈ ಲೋಕದಿಂದ ಪರಲೋಕಕ್ಕೆ ನಾವು ಹೋಗ್ಬೇಕು. ಪರದೇಶಸ್ಥರಾಗಿದ್ದೀವಂತೆ. ಆಮೇಲೆ ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ, ನಿಮ್ಮ ಆತ್ಮದ ಮೇಲೆ ಯುದ್ಧ ನಡೀತಾ ಇದೆ. ಯುದ್ಧ, ನಿಮ್ಮ ಆತ್ಮದ ಮೇಲೆ ಯುದ್ಧ. ಏನು ಯುದ್ಧ ಅದು? ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. ನಿಮ್ಮನ್ನು ಎಚ್ಚರಿಸುತ್ತೇನೆ ಏನ್ರಿ? ಆತ್ಮದ ಮೇಲೆ ಯುದ್ಧ ಅಂತೆ. ನಿಮ್ಮ ಆತ್ಮದ ಮೇಲೆ ಯುದ್ಧ. ಆತ್ಮದ ಮೇಲೆ ಯುದ್ಧ ಅಂದ್ರೆ ಯಾವ ಯುದ್ಧ ನಡೀತಾ ಇದೆ? ಯುದ್ಧ ಅಂದ್ರೆ ಬಾಂಬುಗಳ ಮೂಲಕ, ಇಲ್ಲಾಂದ್ರೆ ಹೊರಗಡೆ ನಡೀತಾ ಇದೆ ಅಲ್ಲ, ಒಂದು ದೇಶದಿಂದ ಇನ್ನೊಂದು ದೇಶದ ಮೇಲೆ ಯುದ್ಧಗಳು ನಡೀತಾ ಇದೆ, ಇದು ಗೊತ್ತು. ರಾಜರ ಮಧ್ಯದಲ್ಲಿ ಇತಿಹಾಸದ ಯುದ್ಧ ಅದು ಗೊತ್ತು. ರಾಜರ ಬಳಿಯಲ್ಲಿ ಏನ್ರಿ ಒಂದು ದೇಶದಿಂದ ಇನ್ನೊಂದು ದೇಶದ ಮೇಲೆ ಯುದ್ಧ ನಡೀತಾ ಇರತ್ತೆ ಅಂತ ಗೊತ್ತು, ಯುದ್ಧಗಳು. ಇದು ಯಾವ ಯುದ್ಧ? ಇದು ಪ್ರಾಮುಖ್ಯವಾದಂತ ಯುದ್ಧ. ಇದು ಪ್ರಪಂಚ ಗುರುತಿಸಬೇಕಾದಂತ ಯುದ್ಧ. ಇದು ಪ್ರಪಂಚ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಗುರುತಿಸಬೇಕಾದಂತ ಯುದ್ಧ. ಒಂದು ವೇಳೆ ಹೊರಗಡೆ ಇದ್ದಂತ ಜನರು ಗುರುತಿಸ್ತಾರೋ ಬಿಡ್ತಾರೋ ಅದು ಎರಡನೇ ವಿಷಯ. ದೇವರ ಸಭೆಯಲ್ಲಿ ಇದ್ದಂತ ಭಕ್ತರು ಮಾತ್ರ ಖಂಡಿತವಾಗಿ ಇದನ್ನು ಗುರುತಿಸ್ಬೇಕು. ಭಕ್ತರು ಗುರುತಿಸ್ಬೇಕು. ಹೊರಗಡೆ ಯುದ್ಧ ಏನಲ್ಲ, ನಿನ್ನ ಶರೀರದಲ್ಲಿ ಅಂದ್ರೆ ಆತ್ಮ ಆಗಿರುವಂತ ನೀನು, ಆತ್ಮ ಎಂಬ ನೀನು ನಿನ್ನ ದೇಹದಲ್ಲಿ ಇದ್ದೀಯಾ? ಆತ್ಮ ಎಂಬ ನೀನು ನಿನ್ನ ದೇಹದಲ್ಲಿ ನೀನಿದ್ದೀಯಾ? ನಿನ್ನ ದೇಹದಲ್ಲಿ ಆತ್ಮವಾಗಿರುವಂತ ನೀನು, ನಿನಗೆ ಒಂದು ಯುದ್ಧ ನಡೀತಾ ಇದೆ. ಆ ಯುದ್ಧ ಬೇರೆ ಎಲ್ಲಿ ಅಲ್ಲ, ಹೊರಗಡೆ ಅಲ್ಲ. ಎಲ್ಲಿಯಪ್ಪ ಅಂತ ನೋಡುವಾಗ ಶಾರೀರಿಕ ಅಭಿಲಾಷಗಳಿಗೆ ದೂರವಾಗಿರಬೇಕು. ಅಂದ್ರೆ ನಿಮ್ಮ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳು. ಆತ್ಮ ಎಂಬ ನೀನು, ನಿನ್ನ ಮೇಲೆ ಯುದ್ಧ. ಈ ಶಾರೀರದ ಅಭಿಲಾಷೆಗಳು. ಶಾರೀರದ ಅಭಿಲಾಷೆಗಳಂದ್ರೆ ಅಭಿಲಾಷೆಗಳು, ಶಾರೀರಿಕ ಅಭಿಲಾಷೆಗಳಂದ್ರೆ ಶಾರೀರಕ್ಕೆ ಸಂಬಂಧಪಟ್ಟಂತ ಕೋರಿಕೆಗಳು, ಶಾರೀರಕ್ಕೆ ಸಂಬಂಧಪಟ್ಟಂತ ಆಸೆಗಳು, ಬಯಕೆ, ಕೋರಿಕೆಗಳು. ಆತ್ಮಕ್ಕೆ ಸಂಬಂಧಪಟ್ಟಂತ ಕೋರಿಕೆ ಇಲ್ಲ. ನಿಜವಾದ ಭಕ್ತರೇನಪ್ಪ ಅಂತಂದ್ರೆ ಆತ್ಮದ ಬಯಕೆಯಲ್ಲಿ ಇರ್ತಾರೆ, ಆತ್ಮದ ಅಭಿಲಾಷದವರಾಗಿರ್ತಾರೆ, ಆತ್ಮಕ್ಕೆ ಸಂಬಂಧಪಟ್ಟ ಅಭಿಲಾಷದವರು. ಎಲ್ಲಿರುತ್ತೆ ಮಾತುಪ ಅಂತ ನೋಡುವಾಗ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ 18ನೇ ವಚನವನ್ನು ನೋಡಿ. 5, 17, 18 ಪ್ರಿಯರೇ. ಏಕೆಂದರೆ ಶರೀರಾಭಿಲಾಷೆಯು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನ ಅಭಿಲಾಷೆಯು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು. ಒಂದು ನಿಮಿಷ, 16ನೇ ವಚನ ಕೂಡ ಓದಮ್ಮ. ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಏಕೆಂದರೆ ಶರೀರಾಭಿಲಾಷೆಯು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನ ಅಭಿಲಾಷೆಯು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಆದರೆ ನೀವು ನೋಡಿದ್ರ, ನಾವು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಶರೀರ ಭಾವದ ಅಭಿಲಾಷೆಗಳಿಗೆ ಒಳಪಟ್ಟ ತೊಂದರೆ ಏನಾದ್ರೂ ಇದೆಯಾ? ಶರೀರ ಭಾವದ ಅಭಿಲಾಷೆಗಳಿಗೆ ಒಳಪಟ್ರೆ ತೊಂದರೆ ಏನಾದ್ರೂ ಇದೆಯಾ ಅಂತ ನೋಡುವಾಗ ಅದೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 5ನೇ ವಚನವನ್ನು ನೋಡಿ ಪ್ರಿಯರೇ. 8:5. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 5ನೇ ವಚನ. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ, ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಶಾಂತಿಯೂ ಆಗಿದೆ. ಅಂದ್ರೆ ಶರೀರ ಭಾವಗಳ ಮೇಲೆ ಮನಸ್ಸಿಟ್ರೆ ಏನಾಗುತ್ತಂತೆ? ಮರಣ ಅದು ಬೆಂಕಿ ಕೊಂಡಕ್ಕೆ ನಡೆಸ್ಕೊಂಡು ಹೋಗುತ್ತೆ. ಶರೀರ ಭಾವದ ಅಭಿಲಾಷೆಗಳು, ಶರೀರ ಭಾವದ ಕೋರಿಕೆಗಳು,
ಏನ್ರಿ ಶರೀರ ಭಾವದ ಕೋರಿಕೆಗಳಲ್ಲಿ ಇದ್ದಂತ ಭಕ್ತರು ಬಹಳ ಮಂದಿ ಇದ್ದಾರ, ಸ್ವಲ್ಪ ಮಂದಿ ಇದ್ದಾರ ಅಂತ ನೋಡುವಾಗ ಬಹಳ ಮಂದಿ ಇದ್ದಾರೆ. ಎಲ್ಲರೂ ಯಾವುದಕ್ಕೆ ಒಳಪಟ್ಟಿದ್ದಾರಪ್ಪ ಅಂತ ನೋಡುವಾಗ ಶರೀರ ಭಾವದ ಅಭಿಲಾಷೆಗಳಿಗೆ. ಎಲ್ಲರ ಚಿಂತೆ ಕೂಡ ಇಷ್ಟೇನೆ, ಆತ್ಮದ ಬಗ್ಗೆ ಚಿಂತೆ ಇರಲ್ಲ. ಆತ್ಮದ ಬಗ್ಗೆ ನೀವು ಚಿಂತೆ ಮಾಡದೆ ಹೋದ್ರೆ, ಆತ್ಮದ ಬಗ್ಗೆ ನೀವು ಪ್ರಯಾಸ ಪಡದೆ ಹೋದ್ರೆ, ಆತ್ಮದಗೋಸ್ಕರ ನೀವು ತವಕ ಪಡದೆ ಹೋದ್ರೆ ನಾವು ಮೋಸ ಹೋಗ್ತೀವಿ ಅಂತ ಅರ್ಥ. ಎಲ್ಲಾರ ಪ್ರಯಾಸ ಹೆಚ್ಚಾಗಿ ಯಾವ್ದ್ರ ಮೇಲೆ ಇರುತ್ತಪ್ಪ ಅಂತ ನೋಡುವಾಗ ಶಾರೀರದ ಅಭಿಲಾಷದ ಮೇಲೆ ಇದ್ದಾಗ ಏನಾಗುತ್ತೆ, ಇದು ಮರಣ. ಅದಕ್ಕೆ ನಿಜವಾದ ಭಕ್ತರು ಏನಾಗ್ತಾರಪ್ಪ ಅಂದ್ರೆ ದೇವ್ರಿಗೋಸ್ಕರ ಬದುಕಬೇಕು ಅಂತೇಳಿ ಇಷ್ಟಪಡ್ತಾರೆ. ಇಷ್ಟಪಡುವಾಗ ಶಾರೀರಿಕ ಅಭಿಲಾಷೆಗಳು ಹೋರಾಡ್ತಾ ಇರುತ್ತೆ. ಶಾರೀರಿಕ ಅಭಿಲಾಷೆಗಳು, ಇಷ್ಟಗಳು, ಕೋರಿಕೆಗಳು ಅಂದ್ರೆ ಕಣ್ಣಿನ ಆಶೆ, ಶರೀರ ಆಶೆ, ಬದುಕು ಬಾಳಿನ ಡಂಬ, ಇದ್ರಿಗೋಸ್ಕರ ಬಹಳ ಬಹಳ ತವಕ. ಏನ್ರಿ, ಈ ಶರೀರಕ್ಕೆ ಒಳ್ಳೆ ಆಹಾರ ಕೊಡೋಣ, ಒಳ್ಳೆ ಊಟ ಕೊಡಿ, ನಿಮ್ ಕೈಲಾದಷ್ಟು ಏನು ಊಟ ಕೊಡ್ತೀರ ಕೊಡಿ, ಆದ್ರೆ ಆತ್ಮಾನುಸಾರವಾಗಿ ನಡಿಬೇಕು. ಆತ್ಮಾನುಸಾರವಾಗಿ ಅಂದ್ರೆ ದೇವ್ರು ಏನ್ ಹೇಳಿರ್ತಾರೋ ಅದ್ರ ಪ್ರಕಾರ, ದೇವ್ರು ಕೋರಿಕೊಂಡಿರೋ ಪ್ರಕಾರ ನಾವು ಜೀವಿಸ್ಬೇಕು. ನಮ್ಮ ಮಾತು, ನಮ್ಮ ಕ್ರಿಯೆಗಳು, ನಮ್ಮ ಪ್ರವರ್ತನೆ ಇದೆಲ್ಲ ಕೂಡ ಪ್ರಿಯರೇ. ಇಲ್ಲದೆ ಹೋದ್ರೆ ನಾವು ಮೋಸ ಹೋಗ್ತೀವಿ. ಯಾಕಂದ್ರೆ ನಾವೆಲ್ಲರೂ ಕೊನೆ ದಿನದಲ್ಲಿ ಇದ್ದೀವಲ್ವಾ. ಕೊನೆ ದಿನದಲ್ಲಿ ಇದ್ದಂತ ನಾವೆಲ್ಲರೂ ಕೂಡ ನಾವು ರಕ್ಷಣೆ ಹೊಂದಬೇಕಲ್ವಾ, ಸತ್ತ ಮೇಲೆ ಪರಲೋಕಕ್ಕೆ ಹೋಗ್ಬೇಕಲ್ವಾ, ದೇವರ ಬಳಿಯಲ್ಲಿ ಸೇರ್ಬೇಕಲ್ವಾ, ಯೇಸು ಕ್ರಿಸ್ತರನ್ನು ನಾವೆಲ್ಲರೂ ನೋಡ್ಬೇಕಲ್ವಾ. ನೋಡ್ಬೇಕೆಂಬ ಆಸೆ ನಮ್ಮೆಲ್ಲರಿಗೂ ಇದೆಯಲ್ವಾ. ಅದು ಅದೆಲ್ಲ ನೆರವೇರ್ಬೇಕಾದ್ರೆ ಪ್ರಿಯರಾದ ದೇವರ ಮಕ್ಕಳಿರ ಈ ಮಾತುಗಳನ್ನು ಏನ್ ಮಾಡ್ಬೇಕು ಹೇಳಿ, ಧ್ಯಾನಿಸ್ಬೇಕು, ಪಾಲಿಸ್ಬೇಕು, ವಿಧೇಯರಾಗ್ಬೇಕು. ಆತ್ಮಕ್ಕೂ ಶರೀರಕ್ಕೂ ಯುದ್ಧ ನಡೀತಾ ಇದೆ. ಶರೀರದ ಕೋರಿಕೆಗಳಿದೆಯಲ್ಲ, ಈ ಕೋರಿಕೆಗಳು ಏನಾಗುತ್ತಂದ್ರೆ ಆತ್ಮವನ್ನ ನಾಶ ಮಾಡುತ್ತಾರೆ. ನಮ್ಮ ಕೋರಿಕೆಗಳೇ. ಇನ್ನೊಬ್ಬರು ನಮ್ಮನ್ನ ನಾಶ ಮಾಡಲ್ಲ, ಮತ್ತೊಬ್ಬರು ನಮ್ಮನ್ನ ಬೆಂಕಿ ಕೊಂಡಾಗಿ ನಡೆಸಲ್ಲ. ನಮ್ಮ ಶರೀರ ಏನಾಗುತ್ತಪ್ಪ ಅಂದ್ರೆ ನೋಡುವಾಗ ಅನೇಕ ಕೋರಿಕೆಗಳಿಂದ ದೇವರಿಂದ ದೂರ ಮಾಡುವಂತ ಕ್ರಿಯೆಗಳು. ಅದಕ್ಕೆ ಆತ್ಮಕ್ಕೂ ಶರೀರಕ್ಕೂ ದೊಡ್ಡ ಯುದ್ಧ ನಡೀತಾ ಇದೆ. ಈ ಯುದ್ಧದ ಬಗ್ಗೆ ಯಾರಿಗಾದ್ರೂ ಅರ್ಥ ಆಗಿದೆಯಾ? ಯಾರಿಗೂ ಚಿಂತೆನೇ ಇಲ್ಲ. ಅದಕ್ಕೆ ಆತ್ಮವನ್ನು ಏನ್ ಮಾಡಿದ್ದಾರೆ, ನಂದಿಸಿದ್ದಾರೆ. ಪವಿತ್ರ ಆತ್ಮನನ್ನು ಕೂಡ ಇನ್ನು ಆಯ್ತು, ಪವಿತ್ರ ಆತ್ಮನ ಬಗ್ಗೆ ಚಿಂತೆನೇ ಇಲ್ಲ, ಇವ್ರಿಗೆ ಆಲೋಚನೆ ಇಲ್ಲ. ಪವಿತ್ರ ಆತ್ಮ ಇದ್ದಾರಾ ಇಲ್ವಾ, ಏನ್ ಮಾಡ್ತಾ ಇದಾರೆ ಒಂದು ಕೂಡ ಮನವರಿಕಿಲ್ಲ ರೀ ಕೆಲವರಿಗೆ. ಆದರೆ ಪ್ರಿಯರಾದ ದೇವ್ರ ಮಕ್ಕಳಿರ, ನೀವೆಲ್ಲರೂ ಕೂಡ ಆಲೋಚನೆ ಮಾಡಿ, ಶ್ರದ್ಧೆಯಿಂದ ಜೀವಿಸಿ, ಭಯ ಭಕ್ತಿಯಿಂದ ಜೀವಿಸಿ, ವಾಕ್ಯಗಳನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ, ದೇವರಿಗೆ ವಿಧೇಯರಾಗಿ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಿ. ಆತ್ಮದ ಅಭಿಲಾಷೆಗಳು, ಆತ್ಮದ ಕೋರಿಕೆ ಏನಿದೆ ಹೇಳಿ? ಆತ್ಮದ ಕೋರಿಕೆ, ನಾನು ದೇವರ ಬಳಿಗೆ ಹೋಗ್ಬೇಕು, ನಾನು ಯೇಸು ಕ್ರಿಸ್ತರನ್ನ ನೋಡ್ಬೇಕು, ನಾನು ಪರಲೋಕವನ್ನ ಪಡ್ಕೊಳ್ಬೇಕಾದ್ರೆ ದೇವರ ವಾಕ್ಯವನ್ನು ಚೆನ್ನಾಗಿ ಓದ್ಬೇಕು, ಆಮೇಲೆ ಚೆನ್ನಾಗಿ ಕಲಿಬೇಕು, ಆಮೇಲೆ ನಾನು ಧ್ಯಾನಿಸ್ಬೇಕು, ನನ್ನ ಕುಟುಂಬವನ್ನ ಕಾಪಾಡ್ಕೊಳ್ಬೇಕು, ಇನ್ನೊಬ್ಬರನ್ನ ಕಾಪಾಡ್ಬೇಕು. ಇದು ಆತ್ಮದ ಅಭಿಲಾಷೆಗಳು. ಇಷ್ಟ, ಆತ್ಮಕ್ಕೆ ಸಂಬಂಧಪಟ್ಟಂತ ಬಯಕೆಗಳು, ಇಷ್ಟ, ಶಾರೀರಕ್ಕೆ ಸಂಬಂಧಪಟ್ಟ ಬಯಕೆಗಳು, ಲೋಕ, ಇವು ಒಂದಕ್ಕೊಂದು ಜಗಳ. ಯುದ್ಧ ಅಂದ್ರೆ ಜಗಳ, ಒಂದಕ್ಕೊಂದು ಜಗಳ. ಒಂದಕ್ಕೊಂದು ಜಗಳ ಆಗ್ತಾ ಇದೆಯಾ? ಒಂದಕ್ಕೊಂದು ಜಗಳ. ಮೊನ್ನೆ ತುಂಬಾ ಕಡೆ ಜಗಳ ಆಗಿದೆ ರೀ. ನಾವು 18ನೇ ತಾರೀಕು ಏನಪ್ಪಾ ಅಂದ್ರೆ ಪ್ರಾರ್ಥನೆ ಕೂಡ ಇಟ್ಕೊಂಡಿದ್ವಲ್ಲ, ಕೆಲವ್ರ ಮನೆಯಲ್ಲಿ ಜಗಳ ನಡೆದಿದೆ, ಕೆಲವರು ಶರೀರಗಳಲ್ಲಿ ಜಗಳ, ಯುದ್ಧ ನಡೆದಿದೆ. ಹೋಗ್ಬೇಕಾ ಬೇಡ? ಹೋಗಿಲ್ಲ ಅಂದ್ರೆ ರಾಮು ಪಾಸ್ಟ್ ಏನಾದ್ರು ಅಂದ್ಕೊಳ್ತಾರ? ಇದೇ ಪರವಾಗಿಲ್ಲ ನಡಿ, ಏನಂದ್ರೆ ಪರವಾಗಿಲ್ಲ, ಏನ್ ಬಿಡೋಣ. ಹೋರಾಟ ನಡೆದಿದ್ಯಾ ಇಲ್ವಾ? ತುಂಬಾ ಹೋರಾಟ ನಡೆದಿದೆ. ಹೋಗಿಲ್ಲ ಅಂದ್ರೆ ಬ್ರದರ್ ಏನಂದ್ಕೊಳ್ತಾರೋ ಗೊತ್ತಿಲ್ಲ. ಆಮೇಲೆ ಇಲ್ಲಿ ತುಂಬಾ ಇದೆ, ಕೆಲ್ಸಗಳಿದೆ, ಏನ್ ಮಾಡೋದು? ಸರಿ ಬಿಡು, ರಾಮ್ ಬ್ರದರ್ ಏನಾದ್ರು ಅಂದ್ಕೊಳ್ಳಿ. ಕೊನೆಯದಾಗಿ
ನಾನೇನು ಅಂದ್ಕೊಂಡಿಲ್ಲ, ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿದ್ದೀನಿ. ಆದರೆ ಅದ್ಭುತವಾಗಿ ಕಾರ್ಯಕ್ರಮ ನಡೆದಿದೆ. ಸ್ವಲ್ಪ ಮಂದಿ ಬಂದಿದ್ರು ಕೂಡ ತುಂಬಾ ಒಳ್ಳೆ ರೀತಿಯಿಂದ ನಡೆದಿದೆ. ಇಂಥ ಅವಕಾಶ ಮತ್ತೆ ಇನ್ನೊಂದ್ಸರಿ ಸಿಗಲ್ಲ. ಎಷ್ಟೇ ಕಷ್ಟ ಇರ್ಲಿ, ಯಾವಾಗ ಒಂದು ಟೈಮ್ ಏರ್ಪಾಟ್ ಮಾಡ್ತೀವಲ್ಲ ಪ್ರಿಯರೇ, ಏನು ಪ್ರತಿನಿತ್ಯ ಏರ್ಪಾಟ್ ಮಾಡ್ತೀವ ಹೇಗೆ? ಪ್ರತಿನಿತ್ಯ ಏರ್ಪಾಟ್ ಮಾಡ್ಬೇಕಾದ್ರೆ ನಮ್ಮಲ್ಲಿ ಏನಾದ್ರು ದುಡ್ಡಿದೆಯಾ? ಹಣ ಇದೆಯಾ? ಕಷ್ಟಪಟ್ಟು ಪ್ರಯತ್ನ ಮಾಡ್ತಾ ಇರ್ತೀವಿ. ಪ್ರತಿನಿತ್ಯ ಏರ್ಪಾಟ್ ಮಾಡಿದ್ರೆ ಬರೋರು ಯಾರಿದ್ದಾರೆ? ನಾವೇ ಕುಟುಂಬದಲ್ಲಿದ್ದವ್ರು ನಾವೇ ಜೈ ಅನ್ಬೇಕಾಗತ್ತೆ. ಸುಮಾರು 3 ತಿಂಗಳ 4 ತಿಂಗಳ ಇಟ್ಕೊಂಡ್ಮೇಲೆ ಎಲ್ಲರೂ ಕಷ್ಟಪಟ್ಟು ಬರೋದಿಕ್ಕೆ ಪ್ರಯತ್ನ ಮಾಡ್ಬೇಕು. ಅಂತ ಅವಕಾಶ ಸಿಗಲ್ವಲ್ಲ. ಆತ್ಮಕ್ಕೆ ಸಂಬಂಧಪಟ್ಟಂತ ಜ್ಞಾನವನ್ನು ಆತ್ಮೀಯರೆಲ್ಲರೂ ಮಾತಾಡುವಾಗ ನಾವೆಲ್ಲರೂ ಹೋಗೋಣ, ಸಹವಾಸದಲ್ಲಿ ಇರೋಣ ಅಂತೇಳಿ ಬರ್ಬೇಕು. ಬಂದಿಲ್ಲ ಅಂದ್ರೆ ನನಗೇನು ಬೇಜಾರೇನಿಲ್ಲ. ಎಲ್ಲಪ್ಪ ಅಂದ್ರೆ ನಿಮ್ಮ ಆತ್ಮಗಳಿಗೆ ಜವಾಬ್ದಾರಿ ನೀವೇ ಅಲ್ವಾ? ಆತ್ಮಕ್ಕೆ ಎಲ್ಲ ಸಿಕ್ಬಿಟ್ಟಿದೆ ಅಂತ ಅಂದ್ಕೊಳ್ತಾ ಇದ್ದೀರಾ? ಸಹವಾಸದಲ್ಲಿ ಖಂಡಿತವಾಗಿ ಇರಿ ಪ್ರಿಯರೇ. ಓಕೆ, ಸಹವಾಸದಲ್ಲಿ ಖಂಡಿತವಾಗಿ ಇರಿರಿ. ಪ್ರತಿನಿತ್ಯ ಗೂಗಲ್ ಮೀಟ್ ಅಲ್ಲಿ ಇದ್ದೀರಾ, ಸಂತೋಷ. ಆಮೇಲೆ ಸಾಯಂಕಾಲ ವಾಕ್ಯಗಳನ್ನ ಕೇಳ್ತಾ ಇದ್ದೀರಾ, ಸಂತೋಷ. ಆಮೇಲೆ ಮೀಟಿಂಗ್ಗಳು ಯಾವಾಗ ಒಂದು ಟೈಮ್ ಏರ್ಪಾಟ್ ಮಾಡ್ತೀವಲ್ಲ ಅಂತದ್ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆ, ಜಾಗೃತಿಯಿಂದ ಕಾಪಾಡಿಕೊಳ್ಳಿ. ನಿಮ್ಮ ಆತ್ಮಗಳನ್ನ ಕಾಪಾಡ್ಕೊಳ್ಳಿ, ನಿಮ್ಮ ಕುಟುಂಬಗಳನ್ನ ಸಭೆಯಲ್ಲಿದ್ದವರನ್ನ ಕೂಡ ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಇದು ದೇವರು ಕೊಡುವಂತ ಎಚ್ಚರಿಕೆಗಳು. ಯಾರಿಗೆ? ಭಕ್ತರಿಗೆ ಕೊಡುವಂತ ಎಚ್ಚರಿಕೆಗಳು. ಒಂದು ವೇಳೆ ಸಂಪೂರ್ಣ ಭಕ್ತಿಯಲ್ಲಿ ಇದ್ದೀವಿ ಅಂತಂದ್ರೆ ಅಂಥವ್ರಿಗೆ ಅಲ್ಲ, ಆ ಕಡೆ ಈ ಕಡೆ ಒಂದು ಚೂರು ಏರುಪೇರು ಆಗ್ತಾ ಇರುತ್ತಲ್ಲ, ಅಂಥವ್ರಿಗೆ ಹೇಳುತ್ತ ಮಾತೇನಂದ್ರೆ ಇವೆಲ್ಲ ಖಂಡಿತವಾಗಿ ಪಾಲಿಸ್ಬೇಕು ಅಂತ ಹೇಳ್ತಾರೆ. ಇದು ನಮಗೂ ವರ್ತಿಸುತ್ತೆ. ನಾನು ಕೂಡ ಏನಪ್ಪಾ ಅಂದ್ರೆ ಎಲ್ಲಾದ್ರೂ ಮಿಸ್ಟೇಕ್ ಅಲ್ಲಿ ಇದ್ದೀನ ಅಂತೇಳಿ ಮೊದಲನೇದಾಗಿ ನನ್ನನ್ನ ನೋಡ್ಕೊಳ್ತಾ ಇರ್ತೀನಿ. ಮುಂದೆ ಸರಿಪಡಿಸಿಕೊಂಡು ಮುಂದೆ ಹೆಜ್ಜೆ ಪ್ರಯತ್ನ ಮಾಡ್ತಾ ಇರ್ತೀನಿ. ಓಕೆ ಪ್ರಿಯರೇ, ಪ್ರತಿಯೊಬ್ಬರು ನಿಮ್ಮ ಆತ್ಮಗಳನ್ನ ನೋಡ್ಕೊಳ್ಳಿ. ನಿಮ್ಮ ಕ್ರಿಯೆಗಳು, ಪ್ರಾರ್ಥನೆಗಳು ಹೇಗೆ ನಡೀತಾ ಇದೆ ಅಂತೇಳಿ ಪ್ರತಿಯೊಬ್ಬರು ಪರಿಶೋಧನೆ ಮಾಡ್ಕೊಳ್ತಾರೆ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ತಲೆವಾಗ್ಸಿರಿ, ಪ್ರಾರ್ಥನೆ ಮಾಡಿ. ಪ್ರಿಯ ಪರಲೋಕದಲ್ಲಿದ್ದಂತ ನಮ್ಮ ತಂದೆಯೇ, ನಿಮಗೆ ಸ್ತೋತ್ರಗಳು ತಂದೆ. ಇಷ್ಟು ತನಕ ಸ್ವಲ್ಪ ಮಾತುಗಳನ್ನ ನಿಮ್ಮ ಮಕ್ಕಳಿಗೆ ತಿಳಿಸಿದ್ದೀನಿ ತಂದೆ. ಕೇಳಿರುವಂತ ಎಲ್ಲಾ ಮಕ್ಕಳನ್ನು ಆಶೀರ್ವದಿಸಿ ಕಾಪಾಡಿ. ಸವಿಯಾಗಿ ಕೂಡಿದಾರೆಲ್ಲ, ಕುಟುಂಬ ಸಹಿತವಾಗಿ ಕೂಡಿದ್ದಾರೆ, ಎಲ್ಲಾ ಕುಟುಂಬವನ್ನ ಹೆಸರುಗಳಿಂದ ಆಶೀರ್ವದಿಸಿ. ಅದೇ ರೀತಿಯಲ್ಲಿ ಎಲ್ಲಾ ಸೇವಕರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನು ಬಲಪಡಿಸಿ. ಮಾನವಿಯಲ್ಲಿ ಸುಮಾರು 5 ದಿನಗಳು ಮೀಟಿಂಗ್ ಏರ್ಪಾಟ್ ಮಾಡಿದ್ದಾರೆ ತಂದೆ. ಅಲ್ಲಿ ನಿಮ್ಮ ಮಗನಿಗೆ ಜೊತೆಯಾಗಿದ್ದು ನಡೆಸಿ, ಆರ್ಥಿಕ ವಿಷಯದಲ್ಲಿ ಆಗಿರ್ಬೋದು, ಕೆಲಸದ ವಿಷಯದಲ್ಲಿ ಆಗಿರ್ಬೋದು, ಕಾರ್ಯಕ್ರಮಗಳ ವಿಷಯದಲ್ಲಿ ಆಗಿರ್ಬೋದು, ಪ್ರತಿಯೊಂದು ಕೂಡ ತಂದೆಯಾದ ದೇವರೇ ನಿಮ್ಮ ವಾಕ್ಯದ ಪ್ರಕಾರ ಅನುಕೂಲವಾಗಿ ಒಳ್ಳೆ ರೀತಿಯಿಂದ ನಡೆಯುವಂತೆ ದಯಪಾಲಿಸಿ. ಅದೇ ರೀತಿಯಲ್ಲಿ ಒಳ್ಳೆ ವಾತಾವರಣ ಕೂಡ ದಯಪಾಲಿಸಿ ಅಂತೇಳಿ ನಿಮ್ಮ ಪಾದದ ಬಳಿಯಲ್ಲಿ ವಿಜ್ಞಾಪನೆ ಮಾಡ್ತಾ ಇದೀವಿ ತಂದೆ. ಯೇಸು ಪವಿತ್ರ ನಾಮದಲ್ಲಿ ಈ ಚಿಕ್ಕ ಪ್ರಾರ್ಥನೆಯನ್ನ ಬೇಡಿ ಹೊಂದಿದೀವಪ್ಪ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ಧನ್ಯವಾದಗಳು.